ಓಂ ಅರ್ಚಿತಃ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಮಧ್ವಾಚಾರ್ಯರ ಒಂದು ಪುಟ್ಟದಾದ ಧರ್ಮ ಪ್ರಬಂಧ ಕೃತಿ ವೇದವ್ಯಾಸರ ಪುರಾಣಗಳ ಸಂಗ್ರಹ ಸಮುದಾಯ ಕೃಷ್ಣಾಮೃತ ಮಹಾರ್ಣವ. ಅದರಲ್ಲಿ ದೇವರ ಪೂಜೆಯೇ ಜನ್ಮದ ಒಂದು ದೊಡ್ಡ ಸಾಧನೆ ಫಲ ಅಂತ ಹೇಳ್ತಾರೆ. ಹುಟ್ಟಿದ್ದರ ಬದುಕಿದ್ದರ ಈ ಮಾನವನಾಗಿ ಬಂದಿದ್ದರ ಪರಮೋಚ್ಚವಾದ ಧ್ಯೇಯ ಫಲ ಯಾವುದು ಕೇಳಿದರೆ ದೇವರ ಪೂಜೆ ಅಂತ. ಇಷ್ಟು ದೊಡ್ಡ ಮಟ್ಟಿನಲ್ಲಿ ಹೇಳಲು ಕಾರಣ ಅಲ್ಲಿರತಕ್ಕಂತಹ ಕೆಲವು ಪ್ರಮುಖ ಅಂಶಗಳು. ನಾವು ದೇವರನ್ನು ಎಷ್ಟರ ಮಟ್ಟಿಗೆ ಅನುಸಂಧಾನದಲ್ಲಿ ಪೂಜೆ ಮಾಡಿದ್ದೇವೆ, ಎಲ್ಲಿವರೆಗೆ ಅಂದರೆ ದುಡ್ಡಿಗಾಗಿ ದೇವರ ಪೂಜೆ ಮಾಡುವವನ ಊಟ ಮಾಡಬಾರದು ಅಂತ ಉಂಟು ಧರ್ಮಶಾಸ್ತ್ರದಲ್ಲಿ. ಮಹಾಭಾರತ ಅದನ್ನು ಗಟ್ಟಿ ಹೇಳಿದ್ದೇನು ಕೇಳಿದರೆ, ಸಂಬಳಕ್ಕಾಗಿ ದೇವರ ಪೂಜೆಯಲ್ಲಿ ಯಾರು ಇರ್ತಾನೆ ಅವನನ್ನಾಗುವುದಿಲ್ಲ ಅಂತ ಊಟಕ್ಕೆ. ಎಷ್ಟು ಕ್ಲಿಷ್ಟವಾದ ವಿಷಯ ಆಗಿರುತ್ತದೆ ಅಂದರೆ ದೇವರ ಪೂಜೆಯನ್ನು ಮಾಡುವಲ್ಲಿ ಅವನಿಗೆ ಭಗವಂತನ ಮೇಲಿನ ಅತಿ ಎತ್ತರದ ತಾತ್ಪರ್ಯ ಇರಬೇಕು ಅಂತ. ಹಾಗಾಗಿ ಇಲ್ಲಿ ಹೇಳುವಾಗ ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರ್ಂಗಿಣಃ ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ ಜನ್ಮನಃ ಫಲಂ ಅಂತ ಹೇಳಿ ಒಂದು ದೊಡ್ಡ ನೀತಿಶಾಸ್ತ್ರವಾಗಿ ಶಾಸ್ತ್ರದ ಗೆರೆಯಾಗಿ ಉಲ್ಲೇಖ ಮಾಡಿದ್ದಾರೆ. ನಾವು 2-3 ಅಂಶಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳಿಕೊಂಡೆವು. ಶಾರ್ಗಿಣ ಅನ್ನುವಲ್ಲಿ ಪಂಚಾಯುಧದ ಬಗ್ಗೆ ನಾನು ಫೋಕಸ್ ಮಾಡಿದ್ದೆ. ಇಲ್ಲಿ ದೇವರ ವ್ಯೂಹ ರೂಪಗಳ ಬಗ್ಗೆ ನಾವು ಯೋಚನೆ ಮಾಡಿಕೊಂಡ್ರೆ ಬಿಲ್ಲು ಹಿಡಿದ ದೇವರು ಬಹಳ ಕಡಿಮೆ ಸಿಗುವುದು ನಮಗೆ. ಅವತಾರದಲ್ಲಿ ರಾಮನನ್ನು ನಾವು ಹೆಚ್ಚು ಗಮನಿಸ್ತೇವೆ, ಮತ್ತು ಯಾವ ಅವತಾರಗಳು ಸಹ ಹೆಚ್ಚು ಬಿಲ್ಲು ಪ್ರಯೋಗ ಮಾಡಿದ್ದು ಬಾಣ ಪ್ರಯೋಗ ಮಾಡಿದ್ದು ಇಲ್ಲ. ಆದ್ದರಿಂದ ಹೆಚ್ಚಿನ ಕಡೆಯಲ್ಲಿ ಎಲ್ಲ ಪೂಜೆಯ ಸಂದರ್ಭಗಳಲ್ಲಿ ಕೃಷ್ಣ ಅಲ್ಲದೆ ರಾಮನೇ. ಅಂತೂ ಭಾರತದುದ್ದಕ್ಕೆ ನೋಡಿಕೊಂಡ್ರೆ ರಾಮನಿಗೆ ಹೆಚ್ಚು ಪ್ರಾಶಸ್ತ್ಯ, ಕೃಷ್ಣನಿಗಿಂತ ಮಂದಿರ ಮಠಗಳಲ್ಲಿ ನೋಡಿಕೊಂಡ್ರೆ ರಾಮನೇ ಹೆಚ್ಚು ಪಾಪ್ಯುಲರ್. ಹಾಗಾಗಿ ರಾಮ ಎನ್ನತಕ್ಕಂತಹ ಶಬ್ದ ಇರುವ ಹೆಸರುಗಳು ದೇಶದಲ್ಲಿ 10,000 ಇವೆ ಅಂತೆ. ನೋಡಿಕೊಂಡ್ರೆ ರಾಂಪುರ, ರಾಮನಗರ ಅಂತ ಹೇಳಿಕೊಳ್ಳುವ ಹಾಗೆ ಅಂಥದ್ದು ರಾಮನಿಗೆ ಸಂಬಂಧಪಟ್ಟಂತೆ ಇತಿಹಾಸಕಾರರು ಇವತ್ತಿನ ಇತಿಹಾಸದಲ್ಲಿ ಗುರುತಿಸುವಂಥದ್ದು. ಬಹಳ ಅದ್ಭುತವಾದಂತಹ ರಾಮಚರಿತೆಯ ಬಗ್ಗೆ ಕವಿಗಳು ಚಿಂತನೆಗಳನ್ನೆಲ್ಲ ಮಾಡಿದ್ದಾರೆ. ಅನೇಕ ಪ್ರಕಾರಗಳಲ್ಲಿ ರಾಮಾಯಣವನ್ನು ಗಮನಿಸಿದ್ದಾರೆ, ಗುರುತಿಸಿದ್ದಾರೆ. ಒಂದು ಅದಕ್ಕೆ ಮುಖ್ಯ ಕಾರಣ ರಾಮನ ಆಡಳಿತ. ಅವನು ರಾಜನೇ ಆಗಿದ್ದಾನೆ, ಪ್ರಜೆಗಳನ್ನು ಆಳ್ವಿಕೆಯಲ್ಲಿ ನೋಡಿಕೊಂಡಿದ್ದಾನೆ ಅಂತ ಹೇಳೋ ಮಟ್ಟಿನಲ್ಲಿ. ಕೃಷ್ಣ ರಾಜನಾಗಲಿಲ್ಲ, ರಾಜಕೀಯ ಮಾಡಿದ್ದಾನೆ. ಹಾಗಾಗಿ ಜನ ಕೃಷ್ಣನನ್ನು ದೊರೆ ಅಂತೇಳಿ ಗುರುತಿಸಲಿಲ್ಲ, ದೇವರು ಅಂತೇಳಿ ಗಮನಿಸಿದ್ದಾನೆ. ರಾಮನನ್ನು ದೊರೆಯಾಗಿ ಕಂಡು ಸಾಮಾನ್ಯ ವ್ಯಕ್ತಿಯು ಸಹ ಅವನನ್ನು ಪ್ರೀತಿಸಲಿಕ್ಕೆ ಹೋಗಿ ರಾಮ ದೊಡ್ಡವನಾಗಿಬಿಟ್ಟ. ಮತ್ತು ದೀರ್ಘಕಾಲದ ಆಳ್ವಿಕೆ ಅವನದ್ದು. ರಾಮನಿಗೂ ಕೃಷ್ಣನಿಗೂ ಹೋಲಿಸಿದರೆ ಕೃಷ್ಣ 106 ವರ್ಷ ಇದ್ದ ಅವನ ಅವತಾರದ ಕಾಲ. ರಾಮ 11,700 ವರ್ಷ ಇದ್ದ. ಮನುಷ್ಯ ಪ್ರಮಾಣದಲ್ಲಿ ಲೆಕ್ಕಾಚಾರದಲ್ಲಿ ನೋಡಲಿಕ್ಕೆ ಇವ 1,000 ಇರಲಿಲ್ಲ ಕೃಷ್ಣ. ಅವನು 11,000 ಇದ್ದ, ಒಂದು 100 ಇದ್ದದ್ದು ಇವ, ಅವನು 11,700 ಇದ್ದ. ಸರಿ ನೋಡಲಿಕ್ಕೆ ಹೋದರೆ ಅವನಿಗಿಂತ 100 ಪಾಲು ಮಿಗಿಲಾಯಿತು. ಕೃಷ್ಣ 1 ಅಂಶ ಕಾಲ ಇದ್ದದ್ದು ರಾಮನ ಲೆಕ್ಕಾಚಾರ ಮಾಡಿಕೊಂಡ್ರು. ಹೀಗಾಗಿ ದೀರ್ಘಕಾಲದ ಒಂದು ಅವಧಿಯಲ್ಲಿ ರಾಮನನ್ನು ಕಂಡಿರತಕ್ಕಂಥ ಜನರು ಎಷ್ಟು ಇನ್ಫ್ಲುಯೆನ್ಸ್ ಆಗಿರಲಿಕ್ಕಿಲ್ಲ, ಪ್ರಭಾವಿತರಾಗಲಿಕ್ಕಿಲ್ಲ.
ಆದ್ದರಿಂದ ನಮ್ಮ ದೇಶದ ಉದ್ದಕ್ಕೆ ರಾಮನದ್ದೇ ಹೆಚ್ಚು ಚಿಂತನೆ. ರಾಮನು ಶಾರ್ಂಗಿ, ಬಿಲ್ಲು ಹಿಡಿದವ. ಆದ್ದರಿಂದ ರುದ್ರಾಧ್ಯಾಯದ ಚಿಂತನೆ, ರುದ್ರ ಅಂದರೆ ಯಾರು? ರುದ್ರ ಅಂದರೆ ನಾರಾಯಣನೇ ಪ್ರಧಾನ ಅಲ್ವಾ? ರೋಗ ದೂರ ಮಾಡುವವ ಅಂತ. ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಯಾರು? ಜನಾರ್ದನ. ಸಂಸಾರದ ರೋಗವನ್ನು ನಿವೃತ್ತಿಗೊಳಿಸುವುದರಿಂದ, ಮೋಕ್ಷವನ್ನು ಕೊಡುವುದರಿಂದ, ರೋಗದ ನಿವೃತ್ತಿಯ ಮುಖ್ಯ ಗಮನ ಏನು ಕೇಳಿದರೆ, ಅನುಭವ ಏನು ಕೇಳಿದರೆ ಸುಖ. ರೋಗಿ ದುಃಖದಲ್ಲಿರ್ತಾನೆ, ರೋಗಿ ಸುಖದಲ್ಲಿರ್ತಾನೆ. ಕಂಪೇರ್ ಮಾಡಿದರೆ ರೋಗ ಹೋದ ತಕ್ಷಣ ಸುಖ ಆಗ್ತದೆ ಅವನಿಗೆ, ರೋಗ ಬಂದ ತಕ್ಷಣ ದುಃಖ ಆಗ್ತದೆ. ಅದು ಆದಿ ಆಗಲಿ ವ್ಯಾಧಿ ಆಗಲಿ, ಮಾನಸಿಕ ರೋಗ ಆಗಲಿ ಶಾರೀರಿಕ ರೋಗ ಆಗಲಿ, ಅವನು ರುಗ್ಣ ಆಗಿಬಿಟ್ರೆ, ರೋಗಗ್ರಸ್ತನಾದರೆ ಅವನಿಗೆ ದುಃಖ ಆಗ್ತದೆ. ಯಾವುದು ಅವಯವಗಳಲ್ಲಿ ಪೀಡೆ ಆಗ್ತದೆ, ಸಂಕಟ ಆಗ್ತದೆ, ನೋವು ಆಗ್ತದೆ, ಇಷ್ಟ ಆಗುವುದಿಲ್ಲ, ಖುಷಿ ಆಗುವುದಿಲ್ಲ, ಅವನು ರಮಿಸುವುದಿಲ್ಲ, ಸ್ಯಾಡ್ ಆಗ್ತಾನೆ, ಸ್ಯಾಡ್ನೆಸ್. ಅದೇ ರೋಗ ಇಲ್ಲ ಆದರೆ ಸ್ವಸ್ಥನಾಗಿ ಬಿಟ್ಟರೆ ಖುಷಿ ಇರ್ತಾನೆ, ಗಮ್ಮತ್ತು ಇರ್ತಾನೆ, ಆನಂದಿಯಾಗಿರುತ್ತಾನೆ. ಹಾಗಾಗಿ ಸಂಸಾರವೇ ದೊಡ್ಡ ರೋಗ ನಮಗೆ, ಆನಂದವೇ ಮೋಕ್ಷ. ಹಾಗಿರುವಾಗ ರೋಗವನ್ನು ದೂರ ಮಾಡುವವ ಯಾರು? ನಾವು ಯೋಚನೆ ಮಾಡುವುದು ಮೃತ್ಯುಂಜಯ. ರೋಗಕ್ಕೆಲ್ಲ ಕೊನೆಯ ಗಳಿಗೆಯಲ್ಲಿ ಕೇಳಿದರೆ ಸಾವು ನಿಲ್ಲಿಸುವ. ಎಷ್ಟು ನಿಲ್ಲಿಸ್ತಾನೆ ಸಾವವ? ಮೃತ್ಯುಂಜಯ ಎಷ್ಟು ಸಮಯದಲ್ಲಿ ಮೃತ್ಯು ಬರದಂತೆ ಮಾಡ್ತಾನೆ ಎಲ್ಲರಿಗೂ. ಸ್ವಯಂ ಅವನೇ ಮೃತ್ಯುಗ್ರಸ್ತನಾಗ್ತಾನಲ್ಲ ಪ್ರಳಯದಲ್ಲಿ. ಆದ್ದರಿಂದ ಪರ್ಮನೆಂಟಾಗಿ ಚಿರಂಜೀವಿತ್ವವನ್ನು ಕೊಟ್ಟರೂ ಉಪಯೋಗ ಏನಾಗುವುದಿಲ್ಲಲ್ಲ. ಅದನ್ನು ನಿಜವಾದ ರೋಗವನ್ನು ನಿವೃತ್ತಿಗೊಳಿಸುವವ. ಅಜ್ಞಾನವು ಮನುಷ್ಯನಿಗೆ ದೊಡ್ಡ ರೋಗ. ಗೊತ್ತಿಲ್ಲ ಎನ್ನುವುದರಿಂದ ಅವನಿಗೆ ಭಯ ಇರುತ್ತದೆ, ಗೊತ್ತಿಲ್ಲ ಎನ್ನುವುದರಿಂದ ಪ್ರವೃತ್ತಿ ಇಲ್ಲ ಆಗ್ತದೆ, ಅದರಿಂದ ಯಾವುದೇ ರೀತಿಯಾದಂತಹ ಅವನಲ್ಲಿ ಸಂಪತ್ತಿಲ್ಲ ಆಗ್ತದೆ, ಅದರಿಂದ ಸುಖ ಇಲ್ಲ ಆಗ್ತದೆ. ಅಜ್ಞಾನ ದುಃಖ ಭಯರೋಗ ಮಹಾವಿಷಾಣಿ ಯೋಗೋಯಮಾಶು ವಿನಿಹಂತಿ. ಭಗವಂತರ ಬಗ್ಗೆ ರೋಗ ನಿವೃತ್ತಿ ಮಾಡತಕ್ಕಂಥ ಧನ್ವಂತರಿಯ ಬಗ್ಗೆ ಹೇಳುವಾಗ ಅವನಿಗೆ ಅಜ್ಞಾನ ಎನ್ನತಕ್ಕದ್ದನ್ನು ನಿವೃತ್ತಿ ಮಾಡ್ತಾನೆ. ಅಂತಹ ರೋಗವನ್ನು ತೆಗೆದು, ಅದು ಮಾನಸವಾದಂಥ ರೋಗಗಳು, ಪರ್ಮನೆಂಟ್ ಇರುವಂಥದ್ದು ಕೆಲವರಲ್ಲಿ ಅದು. ಹೀಗಾಗಿ ರುದ್ರ ಅಂದಾಗ ಶಾಸ್ತ್ರಕಾರರು ಬಹಳ ದೊಡ್ಡ ಅರ್ಥದಲ್ಲಿ ಪರಿಪೂರ್ಣವಾದ ರೋಗ ನಿವೃತ್ತಿ ಮಾಡೋದರಲ್ಲಿ ನಾರಾಯಣನನ್ನೇ ಗುರುತಿಸಿದ್ದಾರೆ. ಆದ್ದರಿಂದ ಹೇಳುವಾಗ ನಿಷ್ಪತ್ತಿಯನ್ನು ಹೇಳುವಾಗ ರುದ್ರ ತಸ್ಮಾತ್ ಜನಾರ್ದನ ಅಂದರು. ಜನಾರ್ದನ ಅಂದರೆ ಏನರ್ಥ? ಜನನ ಅರ್ಧನ, ಹುಟ್ಟನ್ನು ತೆಗೆಯುವವ ಅಂತ. ಅಂದರೆ ಮೋಕ್ಷವನ್ನು ಕೊಡುವವ, ಅಲ್ಲಿಗೆ ಅರ್ಥ ರೋಗ ನಿವೃತ್ತಿ ಮಾಡುವುದು ಅಂದರೆ. ಸಂಸಾರವೇ ಒಂದು ದೊಡ್ಡ ರೋಗ ಅಂತ ಹೇಳುವ ಮೂಲಕ ಅಹಮ್ಮಮ ಎನ್ನುವ ಅಭಿಮಾನವೇ ದೊಡ್ಡ ರೋಗ ಅಂತ ಹೇಳುವಲ್ಲಿ. ಆದ್ದರಿಂದ ರುದ್ರಾಧ್ಯಾಯ ಪಾರಾಯಣ, ರುದ್ರಾಭಿಷೇಕ, ಯಾಕೆಂದರೆ ಅದು ವೇದದಲ್ಲಿ ಇರೋದು. ಋಗ್ವೇದದಲ್ಲಿ ಎಷ್ಟರ ಮಟ್ಟಿಗೆ ಪವಮಾನಕ್ಕೆ ಹೆಚ್ಚು ಒತ್ತು ಉಂಟು, ಎಲ್ಲ ಋಗ್ ಸಂಹಿತೆಯಲ್ಲಿ ಪವಮಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ, ಮಂಡಲಕ್ಕೆ. ಹಾಗೆ ಯಜುರ್ವೇದದಲ್ಲಿ ರುದ್ರಾಧ್ಯಾಯಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಅದು ಶ್ರೇಷ್ಠ, ಅದರ ಜಿಸ್ಟ್ ಇದ್ದ ಹಾಗೆ, ಸಾರ ಇದ್ದ ಹಾಗೆ. ವೇದೈಶ್ಚ ಸರ್ವೈಹಿ ಅಹಮೈವ ವೇದ್ಯ ಅಂತ ಹೇಳಿದಾಗ ಕೃಷ್ಣ, ಪ್ರಾಣರಚೈತ್ಯೇ ವಿದ್ಯಾ ಅದನ್ನು ಸರ್ವೇ ವೇದ ಸರ್ವೇ ಘೋಷಾ ಏಕೈವ ವ್ಯಾಹೃತಿ, ಎಲ್ಲ ಮಾತುಗಳು ಒಬ್ಬನನ್ನೇ ಹೇಳುತ್ತದೆ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ಅಂತ ಹೇಳಿಕೊಳ್ಳುವ ಮೂಲಕ ಎಲ್ಲ ಶಬ್ದಗಳು, ಎಲ್ಲ ನಾಮಗಳು, ಎಲ್ಲ ಮಂತ್ರಗಳು, ಎಲ್ಲ ದೇವತಾ ವಾಚಿ ನಾಮಗಳು ಸಹ ದೇವರನ್ನು ಹೇಳುತ್ತದೆ ಅಂದ ಬಳಿಕ ಎಲ್ಲ ವೇದಗಳು ದೇವರನ್ನು ಹೇಳ್ತದೆ ದೇವರೇ ಹೇಳಿಕೊಂಡ ಬಳಿಕ ವೇದದಲ್ಲಿ ಇರತಕ್ಕಂಥ ರುದ್ರಾಧ್ಯಾಯ, ರುದ್ರನನ್ನು ಮಾತ್ರ ಅರ್ಥ ಆಗ್ತದೆ? ರುದ್ರನೂ ಅರ್ಥ ಆಗ್ತಾನೆ, ಮುಖ್ಯ ಅರ್ಥ ಭಗವಂತ ಅರ್ಥ. ವೇದ ಹೇಗಿದೆ ಹೇಳುವುದಕ್ಕೆ ವೇದವೇ ಹೇಳಿಕೊಂಡಿದೆ. ಚತ್ವಾರಿ ಶೃಂಗಾ ತ್ರಯೋ ಅಸ್ಯ ಪಾದಾ ದ್ವೇ ಶೀರ್ಷೆ. ಇನ್ನೊಮ್ಮೆ ಅದರ ಪೂರ ಅರ್ಥ ಹೇಳುತ್ತಾನೆ. 4 ಇದಕ್ಕೆ ಪಾದಗಳು, 4 ಪ್ರಕಾರದಲ್ಲಿ ವೇದ ನಿಂತಿದೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಇದು ಸ್ವರೂಪ ವೇದತ್ತು. ತ್ರಯೋಸ್ಯ ಪಾದ, ಈ ಎಲ್ಲದಕ್ಕೂ ಮುಖ್ಯ ಕಾರಣ ಅಕಾರ ಉಕಾರ ಮಕಾರ ಪ್ರಣವ ಬೀಜ, 3 ಪಾದ. ದ್ವೇಷೀರ್ಷೆ, ಇದಕ್ಕೆ 2 ಅಭಿಪ್ರಾಯಗಳು. ಒಂದು, ಅಲ್ಲಿ ಬಂದಿರತಕ್ಕ ಶಬ್ದದಲ್ಲಿ ಪ್ರಸಿದ್ಧನಾದವನನ್ನು ಹೇಳೋದು. ಇನ್ನೊಂದು, ಮುಖ್ಯಾರ್ಥದಲ್ಲಿ ಭಗವಂತನನ್ನು ತಿಳಿಸಿಕೊಡೋದು. ಪರಮ ಮುಖ್ಯಾರ್ಥ ದೇವರೇ. ಇಂದ್ರ ಬರಲಿ ಅದು ದೇವರೇ, ವಾಯು ಬರಲಿ ಅದು ದೇವರೇ,
ರುದ್ರ ಬರಲಿ ಅದು ದೇವರೇ. ಮುಖ್ಯಾರ್ಥದಲ್ಲಿ ಭಗವಂತನನ್ನು ಹೇಳುವುದು ವೇದದ ಅಭಿಪ್ರಾಯ, ಅಪರಾರ್ಥದಲ್ಲಿ ಅಮುಖ್ಯಾರ್ಥದಲ್ಲಿ ಇನ್ನೊಂದನ್ನೂ ತಿಳಿಸುವುದು. ಇನ್ನೊಂದು ಏನೂ ಇರ್ಬೋದು, ಎಷ್ಟೂ ಇರ್ಬೋದು, ಅದು ಇನ್ನೊಂದು ಅಮುಖ್ಯಾರ್ಥ. ಹೀಗೆ ಮುಖ್ಯಾರ್ಥದ ಎರಡು ಅಭಿಪ್ರಾಯದಲ್ಲಿ ದ್ವೇ ಶೀರ್ಷದಕ್ಕೆ ಎರಡು ತಲೆ, ಎರಡು ಅಭಿಪ್ರಾಯ ಉಂಟು. ಆದ್ದರಿಂದ ರುದ್ರಾಧ್ಯಾಯವು ರುದ್ರನನ್ನು ಹೇಳುವುದು ಲೌಕಿಕವಾಗಿ ನೋಡಿಕೊಂಡರೆ ಅತ್ಯಂತ ಸಣ್ಣ ಅರ್ಥದಲ್ಲಿ, ಬಹಳ ವಿಶಿಷ್ಟವಾದ ಮುಖ್ಯಾರ್ಥ ನಾರಾಯಣನ ಹೇಳುವುದು. ಆದ್ದರಿಂದ ನಮಸ್ತೆ ರುದ್ರ ಮನ್ಯವೇ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಮುದತೆ ನಮಃ, ಎರಡು ತೋಳಿನವನಿಗೆ ನಮಸ್ಕಾರ ಅಂತಲ್ಲಿ ಹೇಳಿತ್ತು. ಒಂದು ಕೈಯಲ್ಲಿ ಬಾಣ ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಬಿಲ್ಲು ಹಿಡಿದಿದ್ದಾನೆ, ಇದು ರಾಮ ಅಲ್ವ? ಅಲ್ಲಿ ರುದ್ರ ಅಂತ ಉಂಟಲ್ಲ, ಹಾಗೆ ಹೇಳಿದ್ದಲ್ಲ, ರುದ್ರ ಅಂದರೆ ರೌದ್ರ ಅವತಾರದಲ್ಲಿ ಎಲ್ಲರನ್ನು ದೂರ ಮಾಡುವವ, ಎಲ್ಲರ ರೋಗವನ್ನು ಪರಿಹಾರ ಮಾಡುವವ. ನೋಡಿ ಎಷ್ಟು ಗಂಭೀರ ರಾಮ. ಕೃಷ್ಣ ಎಷ್ಟು ಸುಂದರ, ಮೃದು, ಕೋಮಲ, ಅವನು ಸೌಮ್ಯ, ಅಷ್ಟೇ ರಾಮ ಬಹಳ ಗಂಭೀರ. ಯಾರಿಗೂ ಪಕ್ಕ ನಾನು ಹೇಳುವುದುಂಟು, ಕೃಷ್ಣನ ಕೈಯಲ್ಲಿ ಕೊಳ್ಳಲಾದರೂ ಎಳ್ಕೊಂಡು ಹೋಗ್ಬೋದು ಸೀದಾ ಹಿಡ್ಕೊಂಡಿದ್ರಿ, ರಾಮನ ಕೈಯಲ್ಲಿ ಬಿಲ್ಲು ಮುಟ್ಲಿಕ್ಕಾದರೂ ಹೋಗೋ ನೋಡುವ. ಎಲ್ಲ ಕೊಳ್ಳಲು ಕೊಡು ಅಂತ ಕೇಳ್ಬೋದು, ಬಿಲ್ಲು ಕೊಡು ಅಂತ ಕೇಳಲಿಕ್ಕೆ ಆಗ್ತದ? ಪರಮ ಗಂಭೀರನಾದವರ. ಅದನ್ನು ರುದ್ರ ಅಂತ ಹೇಳಿಕೊಂಡವನನ್ನು ಬಹಳ ಜೋರಾಗಿ ಸಮುದ್ರದೆಡೆಗೂ ನೋಡುವಾಗ ಅವನು ಬಾಣ ಹಿಡಿದಿದ್ದ, ಜಾಗ ಬಿಡುತ್ತೇ ಇಲ್ಲವ ಹೇಳಿ, ಕೊನೆಗೆ ನೀನು ಸೇತುವೆ ಕಟ್ಟು, ಜಾಗ ಬಿಟ್ಟರೆ ಎಲ್ಲರೂ ಹೋಗ್ತಾರೆ ಅಂತೇಳಿ ಅನುಮತಿ ಕೊಟ್ಟವ. ಹಾಗೆ ಬಹಳ ಜೋರಾದಂತಹ ಬಾಣ ಮತ್ತು ಬಿಲ್ಲು, ಗುರಿ ಇಟ್ಟರೆ ತಪ್ಪುವುದಿಲ್ಲ, ಬಿಡುವುದೇ ಇಲ್ಲ, ಅಷ್ಟು ಜೋರಿದ್ದಾನೆ ರಾಮ ಅಂದರೆ. ಭಾಳ ಚಂದವಾಗಿ ನಮಸ್ತೆ ರುದ್ರ ಮನ್ಯವೇ. ಹಾಂ, ಮತ್ತು ನಮಸ್ತೆ ರುದ್ರ ಅನ್ನುವಲ್ಲಿ ಅರುದ್ರ ಅಂತಲೂ ಮಾಡಲಿಕ್ಕೆ ಆಗ್ತದೆ ಪದಚ್ಛೇದ ಮಾಡುವಾಗ. ಹಾಗಾಗಿ ಪದಚ್ಛೇದ ಮಾಡಿದರೆ ಸೌಮ್ಯನೇ ರಾಮನೇ ಅರ್ಥವೂ ಆಗ್ತದೆ, ರುದ್ರ ಅಲ್ಲ ಅಂತಲೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಉತೋತ ಐಷವೇ ನಮಃ ಅಂತ ಹೀಗೆ ಬಹಳ ಚಂದವಾಗಿ ಶಾರಂಗ ಹಿಡಿದ, ಬಿಲ್ಲು ಬಾಣ ಹಿಡಿದ ಭಗವಂತನ ರೂಪ ವಿಶೇಷ ಹೇಳಿಕೊಂಡು ನಾವು ರಾಮನನ್ನು ಉಪಾಸನೆ ಮಾಡಲಿಕ್ಕೆ ಬರ್ತದೆ ಅಂತ ಇದೊಂದು ಅಂಶ. ಇನ್ನು ಪಂಚಾಯುಧಗಳ ಬಗ್ಗೆ ನಾನು ಗಮನಿಸಿದೆ, ನಿನ್ನೆ ಹೇಳಿದೆ. ಅದರಂತೆ ದೇವರ ರೂಪಗಳನ್ನು ನೋಡುವಲ್ಲಿ 4 ರೂಪಗಳು ಪ್ರಧಾನ, ಪಂಚರೂಪಗಳು ಇರುವ. ಪಂಚರೂಪಗಳ ಬಗ್ಗೆ ಸ್ಥಾನಮಾನವನ್ನು ನಾನು ನಿನ್ನೆ ದೇಹದಲ್ಲಿರುವ ಲೆಕ್ಕಾಚಾರ ಹೇಳಿದ್ದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ. ಇದರಲ್ಲಿ ಶಾಸ್ತ್ರ ಪ್ರಕಾರದ, ವೈದಿಕ ಪ್ರಕಾರದ ಬಣ್ಣಗಳನ್ನು ಹೇಳುವಾಗ ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಮಿತಿ ಅಂತ 4 ಬಣ್ಣಗಳನ್ನು ಗಮನಿಸ್ತಾರೆ, ಗುರುತಿಸ್ತಾರೆ. ಸೃಷ್ಟಿತಿಥಿ ಸಂಹಾರಗಳಲ್ಲಿ ಮತ್ತೊಂದು ಮೋಕ್ಷಕ್ಕೆ ಅಂತ ಈ ಬಣ್ಣಗಳು. ಹಾಗಾಗಿ ಸೃಷ್ಟಿಯಲ್ಲಿ ಕೆಂಪು ಬಣ್ಣ ಬರುವಂತೆ, ಸಂಹಾರದಲ್ಲಿ ಕಪ್ಪು ಬಣ್ಣ ಇರುವಂತೆ, ಇಲ್ಲಿ ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಮಿತಿ ಅಂತ 3 ಬಣ್ಣಗಳನ್ನು, 4 ಬಣ್ಣಗಳನ್ನು ಗುರುತಿಸಿದ್ದಾರೆ. ವಾಸುದೇವ ರೂಪದಲ್ಲಿ ಬಿಳಿಯಾಗಿದ್ದಾನೆ, ಸಂಕರ್ಷಣ ರೂಪದಲ್ಲಿ ಕೆಂಪಾಗಿದ್ದಾನೆ, ಪ್ರದ್ಯುಮ್ನ ರೂಪದಲ್ಲಿ ಹಳದಿ ಇದ್ದಾನೆ, ಅನಿರುದ್ಧ ರೂಪದಲ್ಲಿ ಕಪ್ಪಿದ್ದಾನೆ. ಇದು ದೇವರ 4 ರೂಪಗಳನ್ನು ಕಲಿಬೇಕಾದ್ದು. ಇದು ವಾಸ್ತವವಾಗಿ ವ್ಯಾಹೃತಿ ಪ್ರತಿಪಾದ್ಯವಾದ ರೂಪಗಳು ಅಂತೇಳಿ ಆಚಾರ್ಯ ಮಧ್ವರು ಸ್ಪಷ್ಟಪಡಿಸ್ತಾರೆ. ನಾವು ವ್ಯಾಹೃತಿಯನ್ನು ಗಾಯತ್ರಿ ಮಂತ್ರದಲ್ಲಿ ಆರಂಭದಲ್ಲಿ ಹೇಳುತ್ತೇವೆ, ಭೂಹು ಭುವಃ ಸುವಃ ಅಂತೇಳಿ. ಇದು 3 ಮಾತ್ರ ಅಲ್ಲದೆ ಒಟ್ಟು ಹೇಳಿ ಒಂದು ವ್ಯಾಹೃತಿ ಆಗ್ತದೆ. ವ್ಯಸ್ತ ಸಮಸ್ತ ವ್ಯಾಹೃತಿ ವಿಹಿ ಹೋಷ್ಯೆ ಅಂತೇಳಿ ಅಗ್ನಿಮುಖ ಪ್ರಯೋಗದಲ್ಲಿ ಬರುವಾಗ ಎಲ್ಲ ಪ್ರಾಯಶ್ಚಿತ್ತಗಳಿಗಾಗುವಾಗ ಅದನ್ನು ಲೆಕ್ಕ ಮಾಡ್ತಾರೆ. ವ್ಯಸ್ತ ಅಂದರೆ ಬಿಡಿಸಿ, ಸಮಸ್ತ ಅಂದರೆ ಕೂಡಿಸಿ ಅಂತ ಅರ್ಥ. ಅದರಿಂದ ಭೂಹು ಸ್ವಾಹ, ಭುವಃ ಸ್ವಾಹ, ಸ್ವಸ್ವಾಹ ಅಂತೇಳಿ 3 ಆಹುತಿಗಳು ವ್ಯಸ್ತ ವ್ಯಾಹೃತಿಗಳು. ಸಮಸ್ತ ವ್ಯಾಹೃತಿ ಓಂ ಭೂರ್ಭುವ ಸ್ವಸ್ವಾಹ ಅಂತೇಳಿ ಸಮಸ್ತ ವ್ಯಾಹೃತಿ. ಹೀಗೆ ವ್ಯಸ್ತ ಸಮಸ್ತ ವ್ಯಾಹೃತಿ ಭೀ ಅಂತ ಹೇಳುವಾಗ ಅದು ಜನರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಪಕ್ಕೆ ಅಂತ ಹೇಳಿದ್ದು ಮಾಡು ಸರಿ ಮಾಡಿರ್ತಾರೆ, ಆ ಕಾರ್ಯಕ್ಕೆ ಅರ್ಥ. ಹಾಗಾಗಿ ವ್ಯಸ್ತ ಸಮಸ್ತ ವ್ಯಾಹೃತಿಗಳು ಒಟ್ಟು 4 ಆಯಿತು. 3 ಬಿಡಿಸಿ ಒಟ್ಟು ಸೇರಿಸಿ 4. ಈ 4ಕ್ಕೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರು ವಿಶೇಷವಾದಂತಹ ಉಪಾಸ್ಯ ಮೂರ್ತಿಗಳು. ಅದನ್ನು ಎಷ್ಟು ಸುಲಭವಾಗಿದೆ ಅಂದರೆ ಅಗ್ನಿಮುಖಕ್ಕೆ ಮುಖ್ಯವಾಗಿ 4 ರೂಪಗಳು ಗೊತ್ತೇ ಇರಬೇಕು ಉಪಾಸನೆಯಲ್ಲಿ ಅವರಿಗೆ. ಆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರಲ್ಲಿ ಚಕ್ರಶಂಖಗಳು ಕಾಮನ್, ಬಣ್ಣ ಬೇರೆ ಆಯಿತು. 4ರಲ್ಲಿ ಚಕ್ರಶಂಖ ಉಂಟೇ ಉಂಟು, ಮೇಲಿನ 2 ಕೈಗಳಲ್ಲಿ. ಮತ್ತೆ ಕೆಳಗಿನ 2 ಕೈ ಉಂಟಲ್ಲ, ಬಲ ಎಡ ಕೈಗಳು, ಅದರಲ್ಲಿ ಮಾತ್ರ ವಾಸುದೇವನಲ್ಲಿ ಗದಾ ಪದ್ಮವೇ, ಸಂಕರ್ಷಣಲ್ಲಿ ಹಲ ಮತ್ತು ಮುಸಲ. ಇದು ವೈಶ್ಯರಿಗೆ ಉಪಯೋಗ ಆಗುವಂತೆ.
ಹಲ ಮತ್ತು ಮುಸಲ ಅಂದರೆ ಮುಸಲ ವನಕ್ಕೆ, ಅಕ್ಕಿಯನ್ನು ಭತ್ತವನ್ನು ಕುಟ್ಟಲಿಕ್ಕೆ, ಹಲ ಗದ್ದೆಯನ್ನು ನೇಗಿಲು ಹಾಯಲಿಕ್ಕೆ, ಸರಿ ಮಾಡಲಿಕ್ಕೆ ಗದ್ದೆಯಲ್ಲಿ. ಹಾಗಾಗಿ ನೆಡುವ ಮುಂಚೆಯ ಕತೆಗೆ ಹಲ ಬೇಕಾಗ್ತದೆ. ಭತ್ತ ಬರುವ ಮುಂಚೆ, ತೆಗೆಯುವ ಮುಂಚೆ ಗದ್ದೆಯನ್ನು ಕರ್ಷಣ ಮಾಡುವಲ್ಲಿ, ಆನಂತರ ಫಲ ಬಂದ ಬಳಿಕ ಅದನ್ನು ಕುಟ್ಟಿ ಹದ ಮಾಡಿ ತೆಗಿಲಿಕ್ಕೆ ನಮಗೆ ಮುಸಲ ಬೇಕಾಗ್ತದೆ. ಹಾಗೆ ಹಲಕ್ಕೂ ಮುಸಲಕ್ಕೂ ಬಹಳ ಸಂಬಂಧ. ಒಂದು ಉತ್ತರ ಕೆಲಸ ಮಾಡ್ತದೆ, ಒಂದು ಪೂರ್ವ ಕೆಲಸ ಮಾಡ್ತದೆ ಗದ್ದೆಯಲ್ಲಿ ಅಥವಾ ಕೃಷಿಯಲ್ಲಿ. ಇಂಥ ಅಪೂರ್ವವಾದಂಥ ಒಂದು ಸಂಯೋಜನೆ, ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಹೇಳಿಕೊಂಡಾಗೆ ಮನುಷ್ಯನ ಒಂದು ಅದ್ಭುತವಾದದ್ದು. ಫಲ ಕೈಗೆ ಬರುವ ಮುಂಚೆ ಉಪಯೋಗಕ್ಕೆ ಬರುವಂಥದ್ದು ಒಂದು ಆಯುಧ, ಫಲ ಬಂದ ಬಳಿಕ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಮನುಷ್ಯನಿಗಿರಬೇಕಾದ 2 ಆಯುಧಗಳನ್ನು ಮೊದಲೇ ಇಟ್ಕೊಂಡು ನಿಂತಿದ್ದಾನೆ ದೇವರು. ಅದರಿಂದ ಕೃಷಿವಲರ ದೇವತೆಯಾಗಿ ಸಂಕರ್ಷಣ. ಯಾಕೆ ಸಂಕರ್ಷಣ ನೆಲ ಹೊತ್ತವ, ನೆಲವನ್ನು ಮುಟ್ಟಬೇಕಾದ್ರೆ ಅವನ ಹತ್ರ ಕೇಳಬೇಕು ನಾವು. ಅದರಿಂದ ಬಹಳ ಚೆನ್ನಾಗಿದೆ ಅದು. ಇನ್ನು ಮುಂದಕ್ಕೆ ಪೀತ ರೂಪದಲ್ಲಿ ನಿಂತವ ಪ್ರದ್ಯುಮ್ನ ಕೈಯಲ್ಲಿ ಬಿಲ್ಲು ಬಾಣ ಹಿಡಿದವ, ಅವನು ಕ್ಷತ್ರಿಯರಿಗೆ ಅನುಕೂಲನಾಗಿದ್ದಾನೆ. ಅವನು ಹೋರಾಟದಂಗಳದಲ್ಲಿ ನಿಲ್ಲಿಕ್ಕೆ, ಯುದ್ಧದ ವ್ಯವಸ್ಥೆ ಅದು ವಾಸ್ತವವಾಗಿ. ರಾಶಿಯಲ್ಲಿ ಒಂದು ಧನುರಾಶಿ ಇದೆ. ಹಾಗಾಗಿ ಬಿಲ್ಲು ಬಾಣ ಹಿಡಿದವ ಪ್ರದ್ಯುಮ್ನ ಅವನು ಸ್ಥಿತಿಯನ್ನು ಮಾಡ್ತಾನೆ, ನೋಡಿಕೊಳ್ಳುತ್ತಾನೆ, ಲೋಕವನ್ನು ಚೆನ್ನಾಗಿರುವಂತೆ ಮಾಡುತ್ತಾನೆ. ನೋಡಿಕೊಳ್ಳಲಿಕ್ಕೆ ಬೇಕಾದ್ದು ಹಾಗೆ ಮೊದಲು ತೋರಿಸಿದರೆ ಸಾಕು ಆಯುಧ, ಅದರಲ್ಲಿ ಅವರು ಬಾಯಿ ಮುಚ್ಚಬೇಕು. ಇಲ್ಲ ಆದರೆ 2ನೇ ಹಂತ ಹಗ್ಗವನ್ನು ಕಟ್ಟುವುದು. ಬಿಲ್ಲನ್ನು ಎದೆಯೇರಿಸಿದ ಅಂದರೆ, ಹಗ್ಗ ಕಟ್ಟಿದ ಅಂದರೆ ಇನ್ನದರ ಮೇಲೆ ಬಾಣವನ್ನು ಇಡ್ತಾನೆ ಅಂತ ಅರ್ಥ, ಪ್ರಯೋಗ ಮಾಡ್ತಾನೆ. ಇದು 2ನೇ ಹಂತ. 3ನೇ ಹಂತ ಠೇಂಕಾರ ಮಾಡೋದು, ಹಗ್ಗವನ್ನು ಎಳೆದು ಬಿಡೋದು. ಕಟ್ಟಿ ಆಗಿದೆ, ಕಟ್ಟಿ ಆದ ನಂತರ ಹಗ್ಗವನ್ನು ಎಳೆದು ಬಿಟ್ಟರೆ ಅದು ಟೈ ಹೇಳುತ್ತದೆ. ಅಷ್ಟು ಶಬ್ದ ಮಾಡಿದರೆ ಸಾಕು, ಇನ್ನು ಹೊಡಿತಾನೆ ಅಂತ ಅರ್ಥ. 4ನೇ ಹಂತ ಬಾಣವನ್ನು ಅದರಲ್ಲಿ ಸೇರಿಸುವುದು, ಗುರಿಯಾಗಿಸುವುದು. 5ನೇದ್ದು ಮೋಚನೆ, ಬಾಣ ಮೋಚನೆ. ಆ ಒಂದೊಂದು ಹಂತದಲ್ಲಿಯೂ ಮನುಷ್ಯ ಬಗ್ಗಬೇಕಾಗಬೇಕು, ಅಷ್ಟರಲ್ಲೇ ಸಾಕಾಗಬೇಕು ಅವನಿಗೆ. ಬಿಲ್ಲು ಹಿಡಿದ ಅಂದರೆ ಹೆದರಬೇಕು, ಹಗ್ಗ ಕಟ್ಟಿದ ಅಂದರೆ ಅವನು ತಪ್ಪು ಒಪ್ಪಿಕೊಳ್ಳಬೇಕು, ಟೇಂಕಾರ ಮಾಡಿದ ಅಂದರೆ ಶರಣಾಗಬೇಕು. ಅವನು ಬಾಣ ಪ್ರಯೋಗ ಮಾಡಲಿಕ್ಕೆ ನಿಂತ ಅಂದರೆ ಅವನು ನಡಗಬೇಕಾಗ್ತದೆ, ಪ್ರಯುಕ್ತನಾದರೆ ಮತ್ತೆ ಇಲ್ಲ ಆಗ್ತಾನೆ. ಹೀಗೆ ಬಿಲ್ಲಿನ ಒಂದು ಕತೆ ಹಾಗೆ ಅದ್ಭುತವಾದ ವ್ಯವಸ್ಥೆ, ಅದನ್ನು ಉಲ್ಲೇಖ ಮಾಡುವ ರೀತಿಯವರು. ಇದು ಜಗತ್ತಿನ ಇದು ಸ್ಥಿತಿ ವ್ಯಾಪಾರದಲ್ಲಿ ನಾವು ಅದರಿಂದ ಸ್ಥಿತಿರೂಪದ ಭಗವಂತನ ಚಿಂತನೆ ಮಾಡಬೇಕು ಅಂತ. ಅದಕ್ಕೆ ನಾನು ರಾಜನಾಗಿ ರಾಮ ನೋಡಿಕೊಂಡಿದ್ದಾನೆ ಅಂತ ಪಾಲನೆ ಮಾಡಿದ ಕಥೆ ಇದು. ಪಾಲನ ರೂಪದ ಚಿಂತನೆ, ರಕ್ಷ ಅಂತ ಹೇಳಿಕೊಳ್ಳುವಲ್ಲಿ ಬರತಕ್ಕಂಥ ಅನುಸಂಧಾನಕ್ಕೆ ಶಾರ್ಂಗಿಣ ಅಂತೇಳಿ ಸಾಂಕೇತಿಕವಾಗಿ ತೋರಿಸಿಕೊಡ್ತಾರೆ. ಇನ್ನು ಅದ್ಭುತವಾದಂಥ ಮತ್ತೊಂದು ದೊಡ್ಡ ಸಂಕೇತ ಉಂಟು ಕೇಳಿದರೆ, ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಪ್ರಣವೋ ಧನುಹು ಹೇಳಿಕೊಂಡು ಮಂತ್ರ ಪ್ರಣವ, ಎಲ್ಲದರಲ್ಲೂ ಪ್ರಣವ ಇರ್ತದೆ. ಅದು ಧನುಸ್ಸು ಅಂತ ಅರ್ಥ, ಹೀಗೆ ಬಗ್ಗಿದೆ ಅಂತ ಹೇಳಿಕೊಂಡು ಧನುಸ್ಸು ಅದು ಪ್ರಣವ ಸ್ವರೂಪವಾಗಿದೆ, ಪ್ರಣವ ರೂಪದಲ್ಲಿ ನಿಂತಿದೆ. ಅದರಲ್ಲಿ ಬಾಣ ಇಡುವಂಥದ್ದು ಕೇಳಿದರೆ ಅದು ಜೀವ, ಶರೋಹ್ಯಾತ್ಮ. ಗುರಿಯಲ್ಲಿಗೆ ಕೇಳಿದರೆ ದೇವರೆಡೆಗೆ. ಅದರಿಂದ ಶಬ್ದ ಪ್ರಪಂಚವನ್ನು ಪ್ರಣವ ಅಂದರೆ ಅದರದ್ದು ಎಲ್ಲ ಇಟ್ಕೊಳ್ಳಿ. 3 ಬೀಜದ, ಈಗ ತಾನೇ ಹೇಳಿದೆ ಪ್ರಣವ, ಅಲ್ಲಿಂದ 3 ವ್ಯಾಹೃತಿಗಳು ಉಗಮಗೊಂಡಿದೆ, ಅಲ್ಲಿಂದ ದೊಡ್ಡದಾದದ್ದು 3 ಪಾದದ ಗಾಯತ್ರಿ, ಅಲ್ಲಿಂದ 3 ವರ್ಗದಲ್ಲಿ ಬಂದಿರತಕ್ಕಂಥ ಪುರುಷ ಸೂಕ್ತ, ಅಲ್ಲಿಂದ 3 ವೇದಗಳು ಋಗ್ಯಜು ಸಾಮಗಳು, ಅಲ್ಲಿಂದ 3 ದೊಡ್ಡ ಮಟ್ಟಿನ ಹಂತದಲ್ಲಿ ಬಂದಿರತಕ್ಕಂಥ ಇತಿಹಾಸ ಪುರಾಣ ಪಂಚರಾತ್ರಾದಿಗಳು ಅಂತ ಇಟ್ಟುಕೊಂಡ್ರೆ ಇಡೀ ವಾಂಗ್ಮಯ ಪ್ರಪಂಚ ಶಾಸ್ತ್ರ ಪೂರ್ತಿ 3 ಬೀಜದಲ್ಲಿ ನಿಂತಿದೆ, ಪ್ರಣವದಲ್ಲಿ ನಿಂತಿದೆ. ಅದನ್ನ ಶಾಸ್ತ್ರವನ್ನು ಹಿಡಿದುಕೊಂಡು ಜೀವ ದೇವರೆಡೆಗೆ ಸಾಗಬೇಕು ಅಂತ ಇದು ಕ್ರಮ. ಬಿಲ್ಲಿನ ಸಂಕೇತ ಏನು ಕೇಳಿದರೆ, ಬಿಲ್ಲು ಎನ್ನುವುದು ಶಾಸ್ತ್ರಗಳ ರಾಶಿ, ಬಾಣ ಎನ್ನುವುದು ಸಾಧಕ ಜೀವ, ಗುರಿ ಎಲ್ಲಿಗೆ ಕೇಳಿದರೆ ದೇವರೆಡೆಗೆ. ಕಲಿತು ನೀನು ದೇವರೆಡೆಗೆ ಸಾಗು ಅಂತ. ಪ್ರಣವೋ ಧನುಹು ಶರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ. ಇದೆಲ್ಲ ಉಪನಿಷತ್ತಿನ ಮಾತುಗಳೇ. ಹೀಗೆ ಶಾರಂಗದ ಒಂದು ಅದ್ಭುತವಾದಂತಹ ಒಂದು ಸಾಂಕೇತಿಕವಾದ ಇನ್ನೊಂದು ಮುಖ, ಹೊರಗಿನಿಂದ ಪಾಲನೆಯ ಮುಖ ಇದ್ದಾಗೆ ಆಧ್ಯಾತ್ಮಿಕವಾದ ಮುಖಗಳನ್ನು ಉಲ್ಲೇಖ ಮಾಡುವಾಗ ಶಾರ್ಂಗಿಣ ಅಂತ ಹೇಳಿಕೊಳ್ಳುವ ಮೂಲಕ ಈ ಒಂದು ಭಗವಂತನ ಪ್ರದ್ಯುಮ್ನ ರೂಪದ ಹಳದಿ ಬಣ್ಣದವನ ಪಾಲನೆಯ ನೆಲೆಯಲ್ಲಿ ನೆಲೆಗೊಂಡವನ ದೇವರು ಉಪಾಸನೆಯನ್ನು ಉಲ್ಲೇಖ ಮಾಡ್ತಾನೆ. ಹೇಳಲಿಕ್ಕೋಸ್ಕರ ನಾನು ವ್ಯೂಹ ರೂಪದ ಬಗ್ಗೆ ಮಾತಾಡಿದ್ರಿಂದ
ಬಿಳಿಯಾದ ವಾಸುದೇವನನ್ನು ಹೇಳಿದಾಗೆ ಕಪ್ಪಾದ ಅನಿರುದ್ಧನನ್ನು ಹೇಳಿ ಮುಗಿಸ್ತೇನೆ. ಇಲ್ಲಿ ಅದು ಬೇಕಾಗಿರಲಿಲ್ಲ ಅಂತಾದರೂ ಸಂಬಂಧಪಟ್ಟಂತೆ ಹೇಳುವಾಗ ಒಂದು ವ್ಯೂಹ ಚಿಂತನೆಯಲ್ಲಿ ಸಂಹಾರ ರೂಪನು ಕಪ್ಪಿದ್ದಾನೆ, ಸಂಹಾರಕ್ಕೆ ಇದ್ದಾನೆ ಅವನು ಸಂಕರ್ಷಣ. ಅವನು ಸಂಹಾರಕ್ಕಾಗಿರುವುದರಿಂದ ಕೈಯಲ್ಲಿ ಕತ್ತಿ ಮತ್ತು ಡಾಲ್ ಚರ್ಮ ಗುರಾಣಿ. ಅದು ನಾರಾಯಣ ಮರ್ಮದಲ್ಲಿ ಬಹಳ ಚಂದವಾಗಿ ಅದರ ಚಿಂತನೆಯಲ್ಲಿ ಶತತಂತ್ರ ಛಾದಯದ್ವಿಷಾ ಮಗನ್ನೋ ಹರಪಾಪ ಚಕ್ಷುಷಾಮ್ ಅಂತ ಹೇಳಿಕೊಂಡು ಅದನ್ನು ಉಲ್ಲೇಖ ಮಾಡ್ತಾನೆ. ಹಾಗಾಗಿ ನಂದಕ ಅಂತ ಕರೆಯುವುದು ಕತ್ತಿ. ಇದು ಸಂಹಾರಕ್ಕೆ ಹೇಳಿರತಕ್ಕಂಥ ಸಂಗತಿ. ಇನ್ನೊಬ್ಬರಿಂದ ಯಾರಿಂದಲೂ ಸಂಹೃತನಾಗುವುದಿಲ್ಲ ಹೇಳುವುದಕ್ಕೆ ತಡಿಲಿಕ್ಕಿರತಕ್ಕಂತಹ ಗಾರ್ಡ್ ಆಗಿ ಗುರಾಣಿ ಇದೆ ಅಂತ. ಅದು ಗಾರ್ಡ್ ಅದರಲ್ಲಿ ಹೆಸರು ಉಂಟು ಅದಕ್ಕೆ. ಈ ರೀತಿಯಾಗಿ ಬಹಳ ಚಂದವಾದ ಭಗವಂತನ ವ್ಯೂಹ ರೂಪಗಳು. ಇದರಲ್ಲಿ ನಾರಾಯಣ ರೂಪವೂ ಹಾಗೇ ಇದೆ. ಚಕ್ರಶೃಂಗ ಗದಾಪದ್ಮದಲ್ಲಿ ತುಂಬಿದೆ. ಪಂಚರೂಪದ ಉಪಾಸನೆ ಮಾಡುವುದಾಗಿದ್ದರೆ ಎಲ್ಲ ಕಡೆ ಬೇಕಾಗ್ತದೆ. ಇದು ಈ ರೀತಿಯಾಗಿ ನಾವು ಚಿಂತನೆ ಮಾಡಲಿಕ್ಕಿರುವಂಥ ಪ್ರಣವ ಬಂತು, ವ್ಯಾಹೃತಿ ಬಂತು, ಗಾಯತ್ರಿ 3 ಪಾದ ಬರೆದು ಇದೆಲ್ಲ ಅನುಸಂಧಾನಕ್ಕೆ ಬೇಕೇ ಬೇಕಾಗಿರತಕ್ಕಂಥ ವಸ್ತುಗಳಿವು. ಹೀಗೆ ಭಗವಂತನ ಉಪಾಸನೆಯನ್ನು ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನ, ವಿಷ್ಣುವಿನ ಪೂಜೆ ಅಂತ ಹೇಳುತ್ತಾರೆ. ವಿಷ್ಣು ಅಂದರೆ ಪ್ರವೇಶ ಮಾಡಿದವನು ಅಂತ, ವಿಶ್ವ ಪ್ರವೇಶನೆ ಅಂತ ಧಾತು. ಪ್ರತಿಮೆಯಲ್ಲಿ ಒಳಗೊಂಡವನು ಅಂತ ಅರ್ಥ. ಪ್ರತಿಮೆಯಲ್ಲಿ ಪ್ರವೇಶ ಮಾಡಿದವನು ಅಂತ. ಆದ್ದರಿಂದ ಪ್ರತಿಮೆಯ ಪೂಜೆ ಮಾಡಬೇಕೆನ್ನುವುದನ್ನು ತೋರಿಸಿಕೊಟ್ರು. ಪ್ರತಿಮೆ ದೇವರಲ್ಲ, ಪ್ರತಿಮೆಯಲ್ಲಿ ದೇವರಿದ್ದಾರೆ. ದೇವರು ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಎಲ್ಲೆಡೆಯೂ ದೇವರಿದ್ದಾನೆ. ಹಾಗಾಗಿ ನಾವು ಯಾವುದರಲ್ಲಿ ದೇವರನ್ನು ಯೋಚನೆ ಮಾಡಿಕೊಳ್ಳುತ್ತೇವೆಯೋ ಆ ವಸ್ತು ಪ್ರತಿಮೆ ಆಗ್ತದೆ. ಪ್ರತಿಮಾನಂ, ಮಾನಂ ಅಂದರೆ ಜ್ಞಾನಂ ಅಂತ ಅರ್ಥ. ದೇವರ ನೆನಪು ಯಾವುದರಲ್ಲಿ ಆಗ್ತದೋ ನಮಗೆ ಅದನ್ನು ನಾವು ಪ್ರತಿಮೆ ಅಂತೇವೆ, ಪ್ರತೀಕ ಅಂತೇವೆ. ಹಾಗಾಗಿ ಭಗವಂತನ ಪ್ರತಿಮೆಯನ್ನು ಮಾಡಿಕೊಂಡು ಆ ಪ್ರತಿಮೆಯಲ್ಲಿ, ವಿಷ್ಣುವಿನ ಪ್ರತಿಮೆಯಲ್ಲಿ ಪೂಜೆಯನ್ನು ನಡೆಸಬೇಕು. ದೇವರ ಪ್ರತಿಮೆಯಲ್ಲಿ ದೇವರದರೊಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶಿಸಿಯೇ ಇದ್ದಾನೆ. ನಾವು ಕರೆದಾಗ ಪ್ರವೇಶ ಹೆಚ್ಚು ಮಾಡ್ತಾನೆ. ಆವಾಹನೆ ಅಂದರೆ ಅದಕ್ಕೆ ಅರ್ಥ. ಎಲ್ಲ ಕಡೆ ಗಾಳಿ ಇದೆ, ಆದರೂ ನಾವು ಗಾಳಿಯನ್ನು ನಮ್ಮೆಡೆಗೆ ಎಳಿತೇವಲ್ವಾ, ಫ್ಯಾನ್ ಹಾಕಿ ಅಥವಾ ಬೀಸಣಿಗೆ ಅಲ್ಲಾಡಿಸಿ ಅಥವಾ ನಾವು ಕೊಳವೆಯನ್ನು ಊದಿ ಅಥವಾ ತಿದಿಯನ್ನು ಮೆಟ್ಟಿ, ಹಾಗೆಯೇ ಎಲ್ಲ ಕಡೆ ತುಂಬಿದ ದೇವರನ್ನು ಪ್ರತಿಮೆಯಲ್ಲಿ ನಾವು ಕರಿತೇವೆ. ಯಾರನ್ನು ಕರಿತೇವೆ? ಒಳಗೆ ಕೂತವನನ್ನು ಕರಿತೇವೆ. ವಿಶತಿ ಅಂದರೆ ಹಾಗೆ. ವಿಷ್ಣು ಎಲ್ಲಿದ್ದಾನೆ ಕೇಳಿದರೆ ಅಂತರ್ಯಾಮಿ ಆಗಿದ್ದಾನೆ. ಪೂಜೆ ಯಾರಿಗೆ ಮಾಡುವುದು ಕೇಳಿದರೆ ನನ್ನ ಒಳಗಿನ ದೇವರಿಗೆ ನಾನು ಪೂಜೆ ಮಾಡುವುದು. ಪೂಜೆ ಎನ್ನುವುದು ಸ್ವಂತದ್ದು, ಅದು ಪಬ್ಲಿಕ್ಕಿಗೆ ಅಲ್ಲ. ಪಬ್ಲಿಕ್ಕಿಗೆ ಮಾಡುವಂಥದ್ದು ಪೂಜೆಯ ಕಥೆಯೇ ಬೇರೆ. ಅದರಲ್ಲಿ ಬಹಳ ಕಷ್ಟ ಇದೆ ಅಂದೆ. ಒಂದೇನು ಕೇಳಿದರೆ ಪಬ್ಲಿಕ್ಕಿನಲ್ಲಿ ಪೂಜೆ ಮಾಡುವುದಾಗಿದ್ದರೆ ಅವನ ಸ್ವಂತ ಪೂಜೆ ಅಲ್ಲ ಆಗ್ತದೆ, ಸ್ವಂತ ಪೂಜೆ ಇಲ್ಲ ಆಗ್ತದೆ. ಅವನು ಪೂಜೆ ಮಾಡಿ ಬಂದು ಮಾಡಬೇಕಾಗ್ತದೆ. ಯಾರೋ ಒಂದು ಮನೆಯಲ್ಲಿ ಪೂಜೆ ಉಂಟಿಟ್ಕೊಳ್ಳುವ, ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡದೇ ಹೋದರೆ ನಮ್ಮ ಪೂಜೆ ಇಲ್ಲ ಆಗ್ತದೆ. ಅವರ ಮನೆಯಲ್ಲಿ ಪೂಜೆ ಮಾಡ್ತೇನಲ್ಲ, ನಾನು ಇಲ್ಲಿ ಮಾಡೋದಿಲ್ಲ ಹೇಳಿದರೆ ಅವನದ್ದು ಮನೆಯಲ್ಲಿ ಪೂಜೆ ಲೋಪ ಆಗ್ತದೆ. ಮನೆಯಲ್ಲಿ ಯಾರಾದರೂ ಬೇರೆ ಮಾಡ್ತಾರೆ, ನಾನು ಅಲ್ಲಿ ಮಾಡ್ತೇನೆ ಅಂದರೆ ಅವನ ಪಾಲಿನಲ್ಲಿ ಅವನ ಪೂಜೆ ತಪ್ತದೆ. ಅಲ್ಲಿ ಹೋಗುವುದು ಅವರ ಪೂಜೆ ಮಾಡೋದು, ಅವರು ದಕ್ಷಿಣೆ ಕೊಡ್ತಾರೆ ಪೂಜೆ ಮಾಡಿದ್ದಕ್ಕೆ. ಆ ಮನೆಯಲ್ಲಿ ಇವತ್ತು ಯಾರು ಇಲ್ಲಂತೆ, ಪೂಜೆಗೆ ಬರಲಿಕ್ಕೆ ಹೇಳಿದರೆ ಅಥವಾ ಬರೀ ಆಶೋಚಂತೆ ಅಥವಾ ದಿನ ನನಗೆ ಪೂಜೆ ಮಾಡಲಿಕ್ಕಂತೆ. ನಾವು ಮನೆಯಲ್ಲಿ ಪೂಜೆ ಮಾಡದೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಜಪ ಮಾಡಿ ಅವರ ಪೂಜೆ ಮಾಡಿ ಬಂದರೆ ನಮ್ಮ ಪೂಜೆ ಆಗುವುದಿಲ್ಲ. ಅವನ ಪೂಜೆ ನಮಗೆ ಗ್ಯಾರಂಟಿ ಗೊತ್ತುಂಟು. ಪೂಜೆ ಮಾಡುವುದು ನಾವಾದರೂ, ತೀರ್ಥಲ್ಲಿ ನಾವು ತಗೊಂಡದ್ದಾದರೂ ಪೂಜೆ ಅವನದ್ದಲ್ವ, ಪರಿಕರ ಅವನದ್ದಲ್ಲ, ಪ್ರತೀಕ ಅವನದ್ದಲ್ಲ. ಅಲ್ಲಿ ಪೂಜೆ ಮಾಡುವಾಗ ನಮ್ಮ ಅಂತರ್ಯಾಮಿಯನ್ನು ಪೂಜೆ ಮಾಡಲಿಕ್ಕೆ ಆಗ್ತದ? ಅದು ಅವನ ಪ್ರತೀಕ. ಆಗ ಪರರ ಪೂಜೆಯ ಲೆಕ್ಕಾಚಾರದಲ್ಲಿ ಪೂಜೆ ಮಾಡುವಾಗ ಸೂರ್ಯ ಅಂತರ್ಗತನಾದ ನಾರಾಯಣನನ್ನು ಆವಾಹನೆ ಮಾಡಲಿಕ್ಕೆ, ಅವರವರ ಪೂಜೆ ಅವರವರ ಪ್ರತೀಕಕ್ಕೆ ಮಾಡುವಾಗ ಅವರ ಅಂತರ್ಯಾಮಿಯಾದ ನಾರಾಯಣನನ್ನು ಮಮ ಹೃತ್ ಕಮಲ ಪ್ರತಿಮಾಯಾಮ್ ಅಂತ ಹೇಳಿಕೊಂಡು ಆವಾಹನೆ ಮಾಡುವ ಕ್ರಮಗಳಿತು. ಇದು ಕ್ರಮ ವ್ಯವಸ್ಥೆ. ಹೀಗಾಗಿ ವಿಷ್ಣು ಶಬ್ದ ಏನು ಹೇಳ್ತದೆ ಅಂದರೆ ವಿಶತಿ ಎಂದು ಹೇಳಿಕೊಂಡು ಅಂತರ್ಯಾಮಿಯನ್ನು ಒಳಗೆ ಪ್ರವೇಶ ಮಾಡಿದ ನಾರಾಯಣನನ್ನು ಹೇಳುತ್ತಾ ಉಂಟಿತು. ಪೂಜೆಗೋಸ್ಕರ ಹೇಳಿದ ಪ್ರಕಾರ ಇತ್ತು. ಅವನು ಹೇಗಿದ್ದಾನೆ ಕೇಳಿದರೆ ವಿಶತಿ ಆಯ್ತಲ್ಲ, ವಿಷಧಾತುವಿನಿಂದ. ಅವನು ವಿ ಅಂದರೆ ವಿಶಿಷ್ಟ ಅಂತ ಅರ್ಥ. ಯಾವುದರಿಂದ? ಶಕಾರೋ ಬಳನ್ನಕಾರ ಪ್ರಾಣ ಆತ್ಮ ಅಂತ ಹೇಳಿಕೊಂಡು ಐತರಯಾದಿಗಳೆಲ್ಲ ಬಹಳಷ್ಟು ಅದ್ಭುತವಾದಂಥ ಚಿಂತನೆಯನ್ನು ಕೊಡ್ತದೆ. ಅದು ಇನ್ನೊಮ್ಮೆ ನೋಡುವ. ನಾವು ಸುಲಭವಾಗಿ ಚಿಂತನೆ ಮಾಡ್ತಿದ್ರೆ ನಷ್ಟ ನಿರ್ವೃತ್ತಿ ವಾಚಕ. ಣ ಅಂದರೆ ಆನಂದ ಅಂತ ಅರ್ಥ, ಮತ್ತು ಸಾ ಅಂದರೆ ಸಾರ ಅಂತ ಅರ್ಥ ಇಟ್ಕೊಳ್ಳಿ ಅಷ್ಟು. ಸಾರ ಅಂದರೆ ಅತ್ಯಂತ ವಿಶಿಷ್ಟವಾದಂತಹ ಜ್ಞಾನ ಅಂತ ಅರ್ಥ, ಶ್ರೇಷ್ಠವಾದದ್ದು. ಜ್ಞಾನ ಮತ್ತು ಆನಂದದಿಂದ ವಿಶಿಷ್ಟನಾದವನು, ಸೇರಿದವನು ಅಂತ ಅರ್ಥ ಭಗವಂತ.
ಇಷ್ಟು ಅರ್ಥ ಇವತ್ತು ಸಾಕು ವಿಷ್ಣು ಶಬ್ದಕ್ಕೆ. ಇನ್ನು ವಿಷ್ಣು ಶಬ್ದಕ್ಕೆ ಬಂದಾಗ ಭಾಳಷ್ಟು ಅರ್ಥ ನೋಡೋಣ. ಜ್ಞಾನಾನಂದ ಸ್ವರೂಪನಾದ ಭಗವಂತನು ನನ್ನೊಳಗಿದ್ದಾನೆ, ನನಗೆ ಜ್ಞಾನ ಮತ್ತು ಆನಂದವನ್ನು ಕರುಣಿಸಲು ಸಮರ್ಥನಾಗ್ತಾನೆ. ಅದರ ಅಭಿವ್ಯಕ್ತಿಗಾಗಿ ನಾನು ಅವನನ್ನು ಪ್ರತಿಮಾ ಮಾಧ್ಯಮದಲ್ಲಿ ಪೂಜೆ ಮಾಡುತ್ತೇನೆ. ಈ ರೀತಿಯಾಗಿ ಭಗವಂತನನ್ನು ಹೊರಗಿನ ಪ್ರತೀಕದಲ್ಲಿ ಪೂಜೆ ಮಾಡಿ ಮತ್ತೆ ಉದ್ವಾಸನೆ ಮಾಡಿಕೊಳ್ಳಿಕೊಂಡು, ಅಯ್ಯ ಒಳಗಿನ ದೇವರನ್ನು ನೀವು ಹೊರಗೆ ಹಾಕಿಬಿಟ್ರೆ ಏನಾಯಿತು? ಹೊರಗೆ ಹಾಕಿಬಿಟ್ರೆ ಏನಾಯಿತು? ದೇವರು ಹೊರಗೆ ಹೋಗ್ತಾನ? ಸಾಯ್ತಾನೇವ? ಇಲ್ಲಲ್ಲ, ಬೇಕಾದಷ್ಟು ದೇವರ ರೂಪಗಳುಂಟು, ದೇವರಿಗೆ ಅಂಶಗಳುಂಟಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಎಂದು ದೇವರು ಎಂತ ಇದ್ದರೂ ಇಡೀ ಎಷ್ಟಿದ್ರೂ ಎಷ್ಟು ರೂಪವನ್ನು ಪಡಿತಾನೆ. ಆದ್ದರಿಂದ ಒಳಗಿದ್ದೇ ಇದ್ದಾನೆ. ಆಂಶಿಕವಾಗಿ ಅಂದರೆ ಇನ್ನೊಂದು ಪ್ರಕಾರದಿಂದ ಹೇಳಿದರೆ ಅವನೊಂದು ರೀತಿಯ ಪ್ರತಿಮೆಯಲ್ಲಿ ಅವನದ್ದು ವಿಶೇಷ ಸನ್ನಿಧಾನ ಒಂದು ಒಂದೇ ಐಕ್ಯ ಚಿಂತನೆ. ಪ್ರತಿಮೆ ಐಕ್ಯ ಚಿಂತನೆ ಅಲ್ಲ, ಪ್ರತಿಮೆಯಲ್ಲಿರುವ ದೇವರು ನನ್ನೊಳಗಿದ್ದಾನೆ ಅಂತ. ಹೇಗೆ ನಾವು ಸಮರ್ಪಣೆಯಲ್ಲಿ ಮಾಡುವ ವಿಧಾನ ಏನಿರ್ತದೆ, ಸಮರ್ಪಣೆಯಲ್ಲಿ ಇರತಕ್ಕ ವಸ್ತುಗತವಾದ ಭಗವಂತನ ರೂಪವು ಪ್ರತಿಮಾಗತವಾದ ಭಗವಂತನ ರೂಪವು ಒಂದೇ ಅಂತ ಇಷ್ಟೇ. ಮತ್ತೆ ಅವನು ತಿಂತಾನ? ಭೌತವಾಗಿ ಅವನಿಗೆ ತಿನ್ನಲಿಕ್ಕೆ ಬೇಕಾದು, ಮತ್ತೆ ಪ್ರಯೋಜನ ಏನು ಇಲ್ಲಿ ಇರುವುದೇ ಇಲ್ಲ. ಅದನ್ನ ಭಗವಂತನ ಪ್ರಕಾರವನ್ನು ಅನುಸಂಧಾನ ಮಾಡುವುದರಲ್ಲೇ ವಿಚಿತ್ರವಾಗಿದೆ. ಹಾಗಾಗಿ ಒಳಗಿರತಕ್ಕ ಭಗವಂತನನ್ನು ಪ್ರತಿಮೆಯಲ್ಲಿ ನಾವು ಕಂಡುಕೊಂಡು ಅವನನ್ನು ಅಭಿಷೇಕಗೊಳಿಸುವ ಮೂಲಕ ತೀರ್ಥವನ್ನಾಗಿಸಿ ನೈವೇದ್ಯವನ್ನು ಅವನಿಗೆ ಸಮರ್ಪಿಸುವ ಮೂಲಕ ಅವನ ಆಹಾರವನ್ನು ಸೇವನೆ ಮಾಡಿಕೊಳ್ಳುವವರಾಗಿ ನಾವು ಅವರ ದಾಸರಿದ್ದೇವೆ, ಅವನು ನಮ್ಮ ದೊರೆ ಇದ್ದಾನೆ ಅನ್ನತಕ್ಕ ಚಿಂತನೆಯನ್ನು ನಡೆಸುವ ಪ್ರಕಾರ. ಅದಕ್ಕೆ ಆರತಿ ಎತ್ತಿಯೇ ಪೂಜೆ ಆಗಬೇಕು, ಧೂಪ ತೋರಿಸಿಯೇ ಆಗಬೇಕು ನಿಯಮವೇ ಇಲ್ಲ. ಅದೆಲ್ಲ ಅದರದ್ದು ಉಪಚಾರಗಳ ಅಂಗಗಳು, ನೂರಾರು ಉಪಚಾರಗಳಿವೆ. ಪಂಚಾಮೃತ ಇದ್ದಾಗೆ ಉಳಿದ ವಸ್ತುಗಳ ಉಷ್ಣೋದಕ ಸ್ನಾನ ಇದೆ, ತೈಲೋದ್ವರ್ತನ ಇದೆ, ರತ್ನ ಸಿಂಹಾಸನ ಇದೆ, ಮಜ್ಜನ ಶಾಲಾ ಪ್ರವೇಶ ಇದೆ. ಇವೆಲ್ಲ ಎಲ್ಲಿ ಮಾಡಲಿಕ್ಕೆ ಬರ್ತದೆ? ಯಾವಾಗ ಮಾಡಲಿಕ್ಕೆ ಆಗ್ತದೆ? ಕೆಲವೆಡೆ ಸಿಯಾಳವನ್ನು ನಿರಂತರ ಅಭಿಷೇಕ ಮಾಡ್ತಾರೆ, ನಿತ್ಯ ಅಭಿಷೇಕ ಮಾಡ್ತಾರೆ. ಜಲಾಭಿಷೇಕದ ಹಾಗೆ ಸಿಯಾಳಾಭಿಷೇಕ ಇರ್ತದೆ, ಅಂದರೆ ಫಲೋದಕ ಸ್ನಾನ. ಅದು ಒಳ್ಳೆಯದೇ, ನಿತ್ಯದ ಮೆಂದೆಲ್ಲೇ ಆಗುತ್ತೆ. ಆದ್ದರಿಂದ ಭಗವಂತನ ಉಪಚಾರಗಳು ಎಷ್ಟಾದರೂ ಇದ್ದೇ ಇರ್ತದೆ ಮಾಡುವಂಥದ್ದು. ಅಂದು ಒಟ್ಟಾರೆ ಒಳಗೆ ಕೂತ ಪರಮಾತ್ಮನ ಬಿಂಬನ ಪೂಜೆಯನ್ನು ನಡೆಸಬೇಕು ನಾವು. ಆದ್ದರಿಂದ ಏನಾಯಿತು? ಪೂಜೆ ಎನ್ನುವುದು ಸ್ವಂತದ್ದಾಯಿತು. ಇದನ್ನು ಬಹಿರಂಗಗೊಳಿಸಲಿಕ್ಕಲ್ಲ. ಪೂಜೆ ಆಗ್ತಾ ಉಂಟು, ಎಲ್ಲರೂ ಬನ್ನಿ ಅಂತ ಹೇಳಲಿಕ್ಕಿಲ್ಲ. ಆದ್ದರಿಂದ ಎರಡು ಅಂಶಗಳು ಒಳಗಿನಲ್ಲಿ ಆಗುವಂಥದ್ದು, ಒಂದು ಪೂಜೆ, ಒಂದು ಧ್ಯಾನ. ಈಗ ಅವರು ಧ್ಯಾನ ಮಾಡ್ತಾರೆ, ಎಲ್ಲರೂ ಬನ್ನಿ ಅಂತೇಳಿ ಧ್ಯಾನ ಮಂಟಪದಲ್ಲಿ ಕುಳ್ಳಿರಿಸಿಕೊಂಡು ಅವರು ಓಂ ಶುರು ಮಾಡೋದೆಲ್ಲ ಅಲ್ಲ. ಅದು ಒಳಗೆ ಹೋಗಿ ಈಗ ಧ್ಯಾನ ಮಾಡ್ತಾರವ್ರು ಹೇಳಿದರೆ ಬಾಗಿಲು ಹಾಕಿದ್ದು ಅಂತ ಅರ್ಥ. ಈಗ ಪೂಜೆ ಮಾಡಿದರೆ ಬಾಗಿಲು ಹಾಕಿದ್ದು. ಮತ್ತು ಎಲ್ಲರೂ ದೇವರ ದರ್ಶನ ಮಾಡಬೇಕು ಅಂತ ಅದೆಲ್ಲಂತೂ ಅವನ ದೇವರನ್ನು ಇಲ್ಲಿ ಉಳಿದವರಿಗೆ ತೋರಿಸಲಿಕ್ಕಿಲ್ಲ. ಇನ್ನೇನಾದರೂ ಇದ್ದರೆ ಇದು ಪರಂಪರೆಯಲ್ಲಿ ಕೊಟ್ಟಿರತಕ್ಕ ಪ್ರತೀಕ, ಇದನ್ನು ನೀವು ನೋಡಿ ಅಂತ ಹೇಳಲಿಕ್ಕೆ ಅಷ್ಟೆ. ಇದು ನಮಗೆ ಕೊಟ್ಟಿದ್ದಾರೆ, ಈಗ ನಮ್ಮ ಕೈಯಲ್ಲಿ ಬಂದಿದೆ ಅಂಥೇಳಿ ಯಾರಿಗೆ ಅದು ಕ್ಯೂರಿಯಾಸಿಟಿ ಇದ್ದರೆ ಅಲ್ಲ, ಪೂಜೆಯನ್ನು ನೋಡಲಿಕ್ಕೆಲ್ಲ, ಪೂಜೆಯಲ್ಲಿ ಕೊಟ್ಟಿರತಕ್ಕ ಹಿಂದಿನ ಪರಂಪರೆಯ ಕೆಲವು ಪ್ರತೀಕಗಳಿದ್ದರೆ, ಅದರ ವೈಭವಗಳಿದ್ದರೆ, ವಿಶೇಷತೆಗಳಿದ್ದರೆ, ಕಾಣದವರಿದ್ದರೆ ಅವರು ನೋಡಲಿಕ್ಕೆ ಅಂತ ಹೇಳ್ಬೋದಷ್ಟೇ ಹೊರತು ಇಡೀ ಪೂಜೆಯನ್ನು ತೋರಿಸುವಂಥದ್ದು. ಎಷ್ಟೋ ಜನರು ಬಾಗಿಲು ಹಾಕಿಕೊಂಡು ಪೂಜೆ ಮಾಡುವುದುಂಟು, ಪೂಜೆ ನೋಡಲಿಕ್ಕಿಲ್ಲ ಅಂತ. ಪ್ರತಿಮೆಯನ್ನು ತೋರಿಸುವುದು ಇಲ್ಲ. ಅವರಿಗೆ ಕೊಟ್ಟಿರತಕ್ಕ ಪ್ರತಿಮೆ ಅವರಿಗೆ, ಅದು ಅವ್ರ ಗುಟ್ಟಲ್ಲಿ ಇಟ್ಟುಕೊಂಡಿರುತ್ತೆ. ಇಂಥ ನಮೂನೆಗಳು ಇವೆ. ಅದು ತಸ್ಮಾದೇಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ ಅಂತಾರೆ. ಪ್ರತಿನಿತ್ಯವೂ ದೇವರ ಪ್ರಕಾರವನ್ನು ಮಾಡುವುದು ಎಷ್ಟು ರೀತಿಯಲ್ಲಿದೆ ಕೇಳಿದರೆ 4 ಪ್ರಕಾರದಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಬರ್ತದೆ ಅಂತ. ಒಂದು ಶ್ರೋತವ್ಯ ಕೀರ್ತಿತವ್ಯಶ್ಚ, ದೇವರ ಬಗ್ಗೆ ಹೇಳಬೇಕು, ಕೇಳಬೇಕು, ಎರಡನ್ನು ನಿರಂತರ ಮಾಡಬೇಕು. ಕೇಳುಗರಿದ್ದಾಗ ಹೇಳಬೇಕು, ಹೇಳುಗರಿದ್ದಾಗ ಕೇಳಬೇಕು. ಕೇಳುವುದು ನಿರಂತರವೇ. ಆನಂತರ ಧ್ಯೇಯ ಪೂಜ್ಯಶ್ಚ, ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು. ಇದು ಎರಡು ಒಳಗೆ ಸ್ವಂತಕ್ಕೆ, ಇದು ಹೊರಗೆ ಪಬ್ಲಿಕ್ಕಿನಲ್ಲಿ ಮಾಡುವಂಥದ್ದು. ನಾನು ಮನೆಯಲ್ಲಿ ಕೋಣೆಯಲ್ಲಿ ಒಳಗೆ ಬಾಗಿಲಾಕಿ ಹೇಳಿದ್ದೇನೆ, ಯಾರಿಗೆ? ಗೋಡೆಗೆ. ಅದು ಪ್ರಯೋಜನ. ಕೇಳುವಾಗ ಪಬ್ಲಿಕ್ಕಲ್ಲಿ, ಹೇಳುವಾಗ ಪಬ್ಲಿಕ್ಕಲ್ಲಿ, ಪೂಜೆ ಮಾಡುವಾಗ ಧ್ಯಾನ ಮಾಡುವಾಗ ಪರ್ಸನಲ್ಲಿ, ಏಕಾಂತದಲ್ಲಿ. ಇವತ್ತು ನಮ್ಮದು ಉಲ್ಟಾ ಬಲ್ಟಾ ಆಗಿದೆ. ಏಕಾಂತದಲ್ಲಿ ನಾವು ನೋಡಿಕೊಳ್ತೇವೆ, ಕೇಳಿಕೊಳ್ಳುತ್ತೇವೆ, ಹೇಳಿಬಿಡುತ್ತೇವೆ. ಪಬ್ಲಿಕ್ಕಿನಲ್ಲಿ ಒಂದು ಧ್ಯಾನ ಪೂಜೆಗೆಲ್ಲ ನಿಲ್ತೇವೆ. ಅದಲ್ಲ, ಅದರಲ್ಲಿ ವಿಷ್ಣು ಶಬ್ದದ ಚಿಂತನೆಯನ್ನು ಮಾಡ್ತಾ ಪೂಜೆ ವ್ಯವಸ್ಥೆಯನ್ನು ಉಲ್ಲೇಖ ಮಾಡಿದ್ರು. ಅವನ ಬಿಂಬನ ಉಪಾಸನೆ ಮಾಡುವ ಕ್ರಮ ಅಂತ. ಇನ್ನೊಂದು ಇಲ್ಲಿ ಶಬ್ದ ಏನು ಬಂದಿದೆ ಅಂದರೆ ಸಾಕ್ಷಾತ್ ಭಗವತೋ ವಿಷ್ಣು, ಒಂದು ಸಾಕ್ಷಾತ್ ವಿಷ್ಣೋ ಪೂಜನಂ ಅಂತ.
ಇಲ್ಲಿ ನಮ್ಮ ಅಂತರ್ಯಾಮಿಯ ರೂಪದೋಪಾಸನೆಗಿಂತ ಮಿಗಿಲಾಗಿ ಸಾಕ್ಷಾತ್ ಹೇಳುವ ಮೂಲಕ ಸಾಕ್ಷಾತ್ ಪ್ರವೇಶ ಮಾಡಿದ ದೇವರ ಪ್ರತೀಕ ಪೂಜೆ ಮಾಡಿ ಅಂದರೆ ಶಾಲಗ್ರಾಮ ಪೂಜೆ. ಇದರ ಬಗ್ಗೆ ಮುಂದೆ ಆಚಾರ್ಯರ ಮಾತುಗಳು ಸುಮಾರು ಬರ್ತದೆ, ಅವರು ಅದನ್ನು ಹೈಲೈಟ್ ಮಾಡಿದ್ದಾರೆ. ನಾನು ನಿಮಗೆ ಇಲ್ಲಿ ಕ್ಲೂ ಕೊಟ್ಟದ್ದು. ಸಾಕ್ಷಾತ್ ವಿಷ್ಣು ಅಂದರೆ ವಿಷ್ಣು ಅಂದರೆ ಪ್ರವೇಶ ಮಾಡಿದವನ ಅಂತ ಅರ್ಥ. ಸಾಕ್ಷಾತ್ ಎಲ್ಲಿದ್ದಾನೆ ದೇವರು? ಸಾಳಗ್ರಾಮದಲ್ಲಿ ದೇವರು ಇದ್ದಾನೆ, ನಿತ್ಯ ಇದ್ದಾನೆ. ಅಲ್ಲಿ ಆವಾಹನೆ ಬೇಡ, ವಿಸರ್ಜನೆ ಇಲ್ಲ. ದೇವರ ಅದ್ಭುತವಾದ ಸನ್ನಿಧಾನ ಇರತಕ್ಕಂಥ ಸಂಗತಿ ಕೇಳಿದರೆ ಸಾಳಗ್ರಾಮ. ಬಹಳ ಅದ್ಭುತವಾದ ಸಾಳಗ್ರಾಮಗಳಿವೆ. ಇಲ್ಲಿ ವಿಷ್ಣು ಶಾಲಗ್ರಾಮವನ್ನೇ ಹೈಲೈಟ್ ಮಾಡಿದ್ದಾರೆ ದೇವರ ಪೂಜೆಯಲ್ಲಿ. ಯಾಕೆಂದರೆ ನರ್ಮದೆಯಲ್ಲಿ ಆಗಲಿ ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಆಗಲಿ ರುದ್ರಾದಿಗಳ ಲಿಂಗಗಳನ್ನು ಸಿಗುವುದನ್ನು ಉಲ್ಲೇಖ ಮಾಡ್ತಾರೆ. ಪ್ರಾಕೃತಿಕವಾಗಿ ಆ ನದಿಯಲ್ಲಿ ಆಗತಕ್ಕಂಥ ಪ್ರವಾಹದಿಂದ ಅದು ಉರುಟಾಗುವ ಶಿಲೆ, ಅದನ್ನು ಭಾಳ ಚಂದವಾಗಿ ಲಿಂಗದ ಹಾಗೆ, ಶಿವಲಿಂಗದ ಹಾಗೆ ಪೂಜೆ ಮಾಡ್ತಾ ಇದ್ದಾರೆ. ನರ್ಮದೆ, ಆನಂತರ ಶೋಣಲಿಂಗ, ಇವೆಲ್ಲ ಬಹಳಷ್ಟು ಕಡೆಯಲ್ಲಿ ಬಹಳಷ್ಟು ಪ್ರಕಾರದಲ್ಲಿ ಗಣಪತಿಯ ಪೂಜೆಗೆ, ಶಕ್ತಿ ಪೂಜೆಗೆ, ಇನ್ನು ಸೂರ್ಯನ ಸ್ಫಟಿಕಲಿಂಗ ಇವನ್ನೆಲ್ಲ ಮಾಡಿರ್ತಾರೆ. ಆದರೆ ಇಲ್ಲಿ ಹೇಳುವಾಗ ವಿಷ್ಣುವಿನ ಲಿಂಗ ಅಂತ ಹೇಳಿಕೊಂಡು, ವಿಷ್ಣುವಿನ ಲಿಂಗ ಅಂದರೆ ಶಾಲಗ್ರಾಮ, ನಿತ್ಯ ನಿರಂತರವಾಗಿ ನೆಲೆಗೊಂಡಿರತಕ್ಕಂಥ ಅದ್ಭುತವಾದ ಸೊತ್ತು ಅಂದರೆ ಶಾಲಗ್ರಾಮ ಪೂಜೆ. ಸಾಳಗ್ರಾಮ ಪೂಜೆಯಲ್ಲೇ ಪೂರ ಆಗಲಿಲ್ಲ, ತೀರ್ಥ ಆಗಬೇಕಾದ್ರೆ ಮನುಷ್ಯನಿಗೆ 9 ಇರಬೇಕು ಅಂತ ಹಿಂದೊಮ್ಮೆ ಹೇಳಿದ್ದೇನೆ, ನೆನಪಾಗಿಸಲಿಕ್ಕೆ. ಸುದರ್ಶನ ಬೇಕು ವಸ್ತುವಿನಲ್ಲಿ, ಆನಂತರ ಚಕ್ರಾಣಿಕೆ ಬೇಕು, ಅದರೊಟ್ಟಿಗೆ ಭಗವಂತನ ಪಾದ, ವಿಷ್ಣು ಪಾದ ಬೇಕು, ಮತ್ತು ದೇವರ ಒಂದು ಪ್ರತಿಮೆ ಬೇಕು. ಅದೇ ಕೃಷ್ಣ ಪ್ರತಿಮೆ ಅಂತ ಹಿಂದೇಳಿ ಕೃಷ್ಣನ ಪೂಜೆ ಅಂತ ಹೇಳಿದ್ರಿಂದ. ಮತ್ತು ಸಾಳಗ್ರಾಮ ಬೇಕು, ಸುದರ್ಶನ ಇದ್ದರೂ ಸಾಳಗ್ರಾಮ ಬೇಕು. ಇದು 5 ಪ್ರಧಾನವಾದ ಅಂಶಗಳು ನಮಗೆ ಬರಬೇಕು. ಇದಕ್ಕೆ ಒಟ್ಟಿಗೆ ತಾಮ್ರದ ತಟ್ಟೆ ಸೇರಬೇಕು ಇಡುವಾಗಲೇ. ಶಂಖದಲ್ಲಿ ಅಭಿಷೇಕ ಆಗಬೇಕು, ಗಂಟಾವಣಿ ಅಲ್ಲಾಡಿಸಬೇಕು, ಮತ್ತು ಅದರೊಟ್ಟಿಗೆ ತುಳಸಿಯನ್ನು ಹಾಕಿರಬೇಕು. ಬಾಯಲ್ಲಿ ಪುರುಷ ಸೂಕ್ತವು ಸೇರಬೇಕು, ನಾರಾಯಣ ಅಷ್ಟಾಕ್ಷರ ಮಂತ್ರವು ಬಂದಿರಬೇಕು. ಇವೆಲ್ಲ ವ್ಯವಸ್ಥೆಯಲ್ಲಿ ಆಗುವುದು ತೀರ್ಥ. ಇಲ್ಲಿ ಒಂದೊಂದು ಒಂದು ತೀರ್ಥದಲ್ಲಿ ಲೋಪ ಆಗ್ತದೆ, ತೀರ್ಥಾಭಿಪ್ರಾಯ ಬರುವುದಿಲ್ಲ, ಕ್ರಮ ಹಾಗೆ. ಇದನ್ನು ನಿರ್ಮಾಲ್ಯ ತೀರ್ಥವಾಗಿ ಪ್ರತಿನಿತ್ಯವೂ ಬೆಳಿಗ್ಗೆ 3 ಟೈಮ್ಸ್ ಆರೋಗ್ಯಕರವಾಗಿ ಹೇಳ್ತಾರಲ್ಲ ಹಾಗೆ 3 ಸರ್ತಿ ಪಡಿಬೇಕು. ಏಕಾದಶಿಯಲ್ಲಿ 1 ಸರ್ತಿ, ದ್ವಾದಶಿಯಲ್ಲಿ ಬೆಳಿಗ್ಗೆ 1 ಸರ್ತಿ, ಹೀಗೆ ಪ್ರತಿನಿತ್ಯ ತೀರ್ಥವನ್ನು 10 ಸರ್ತಿ ತಗೊಳ್ಳಿಕ್ಕೆ. ಏಕಾದಶಿಯನ್ನು ಬಿಟ್ಟು ಬೆಳಿಗ್ಗೆ ನಿರ್ಮಾಲ್ಯ ತೀರ್ಥ 3 ಸರ್ತಿ, ಪೂಜೆಯಾದ ಬಳಿಕ ಗಂಧೋದಕ 3 ಸರ್ತಿ, ಅಂದರೆ ಮತ್ತೆ ಊಟ ಅಂತ ಅರ್ಥ ಕ್ರಮ. ಆನಂತರ ರಾತ್ರಿ ಊಟದ ಮುಂಚೆ 3 ಸರ್ತಿ, 9 ಆಯಿತು. ಕೊನೆಗೆ ರಾತ್ರಿ ಮಲಗುವಾಗ 1 ಸರ್ತಿ, 10 ಆಯಿತು. ದಿನಕ್ಕೆ 10 ಬಾರಿ ತೀರ್ಥವನ್ನು ತಗೊಳ್ಬೇಕು. ಏಕಾದಶಿಯಂದು ಬೆಳಿಗ್ಗೆ 1 ಸರ್ತಿ ನಿರ್ಮಾಲ್ಯ ತೀರ್ಥ, ಪೂಜೆಯ ಬಳಿಕೆ 1 ಸರ್ತಿ, ರಾತ್ರಿ 1 ಸರ್ತಿ, ಅಲ್ಲಿ 3 ಸರ್ತಿ. ತಾವತ್ತು ಗಂಧೋದಕ ಇಲ್ಲ ತೀರ್ಥಕ್ಕೆ. ದೇವರಿಗೆ ಅಭಿಷೇಕಕ್ಕೆ ಗಂಧ ಹಾಕಬಹುದು, ಅದನ್ನು ಪ್ರತ್ಯೇಕ ತೆಗೆದಿಡಬೇಕು. ದೇವರ ಅಭಿಷೇಕಕ್ಕೆ ಲೋಪ ಇಲ್ಲ, ಹಾಕಬೇಕು, ಹಾಕಬಹುದು. ಹಾಕದೇ ಇದ್ದರೂ ಅದು ಉಪಚಾರ ಕಮ್ಮಿ ಆಯಿತು ಅಂತ ಅರ್ಥ ಅಷ್ಟೇ ನಮ್ಮದು. ಮತ್ತೆಂದು ಗಂಧದಲ್ಲಿಯೂ ನಾವು ಏನೆಲ್ಲ ಹಾಕುವುದಿಲ್ಲ, ಅಷ್ಟಗಂಧ ಹಾಕುವುದಿಲ್ಲ, ಅಥವಾ 25 ಪದಾರ್ಥಗಳನ್ನು ಸೇರಿಸುವುದಿಲ್ಲ. ಲೋಪ ಇದ್ದಾಗೆ ಲೋಪ ಆಗ್ತಾ ಹೋಗ್ತದೆ. ಹಾಗೆ ಭಗವಂತನ ವಿಶೇಷವಾದಂಥ ನಿತ್ಯ ಸನ್ನಿಧಾನವುಳ್ಳ ಸಾಲಗ್ರಾಮಕ್ಕೆ ನಿರಂತರವಾದ ಪೂಜೆ ಆಗಬೇಕು. ಶಾಲಗ್ರಾಮದ ಬಗ್ಗೆ ಮಾತಾಡಲಿಕ್ಕೆ ಬಂದದ್ರಿಂದ ಶಾಲಗ್ರಾಮದ ಬಗ್ಗೆ ಹೇಳುವಾಗ ಎಷ್ಟು ಅಂತ ಕೇಳಿದರೆ ಅದಕ್ಕೆ 1 ಬೇಕೆ. 2 ಎನ್ನುವುದು ಸಾಲಗ್ರಾಮದಲ್ಲಿ ಪೂಜೆಯಲ್ಲಿ ನಿಷಿದ್ಧ, 3 ಎನ್ನುವುದು ನಿಷಿದ್ಧ. ಸಮದಲ್ಲಿ 2 ಸಂಖ್ಯೆ ಆಗುವುದಿಲ್ಲ, ವಿಷಮದಲ್ಲಿ 3 ಆಗುವುದಿಲ್ಲ. ಅದು ನೀವು 3 ತಟ್ಟೆಯಲ್ಲಿಡಿ ಅಥವಾ ಬೇರೆ ಪ್ರಕಾರದಲ್ಲಿ ಅದೇನು ಮಾಡಿದರೂ ಅದು ವ್ಯವಸ್ಥೆ ಅಲ್ಲ. 2 ಮತ್ತು 3 ಶಾಲಗ್ರಾಮದ ಪೂಜೆಯು ಅಷ್ಟು ಪ್ರಶಸ್ತವಲ್ಲ ಅಂತ ಶಾಸ್ತ್ರಗಾರ ಹೇಳಿಬಿಟ್ಟಿದ್ದಾರೆ. ಮತ್ತು 4ರಿಂದ ಎಷ್ಟು ಸಂಖ್ಯೆಯೂ ನಡೀತದೆ. 4 ಆಗ್ಬೋದು, 5, 6, 7, 8 ಎಷ್ಟಿದ್ದರೂ ಪರವಾಗಿಲ್ಲ. 12ಕ್ಕೆ 1 ಕ್ಷೇತ್ರ ಅಂತ ಹೇಳ್ತಾರೆ. 12 ಗುಣಾಕಾರದಲ್ಲಿ ಎಷ್ಟು ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡ್ಬೋದು. ಒಂದೇ ಪ್ರಕಾರದ್ದು ಬಹಳ ಇರಲಿಯಾ, ಇರಬಹುದು. ವೆರೈಟಿಗಳದ್ದು ಇರಲಿಯಾ, ಇರಬಹುದು. ದೊಡ್ಡ ಬಾಯಿದ್ದೆಲ್ಲ ಇರಲಿಯಾ ಕೇಳಿದರೆ ದೊಡ್ಡ ಬಾಯಿದ್ದೆಲ್ಲ ಇರುವುದನ್ನು ಒಪ್ಪುವುದಿಲ್ಲ.
ಶಾಲಗ್ರಾಮ ಲಕ್ಷಣಗಳು ಬಹಳಷ್ಟು ಕಡೆಯಲ್ಲಿ ಬರ್ತದೆ. ಪುರಾಣಗಳೇ ಬಾಯ್ಬಿಡುತ್ತವೆ, ಸಂಹಿತೆಗಳು ಹೇಳಿಕೊಳ್ಳುತ್ತವೆ. ಅದೇನು ದೊಡ್ಡ ಸಂಗತಿಯಲ್ಲ. ವೇದವ್ಯಾಸರದ್ದೇ ಅಭಿಪ್ರಾಯಗಳು ಗರುಡ ಪುರಾಣದಲ್ಲಿದೆ, ಪದ್ಮ ಪುರಾಣದಲ್ಲಿದೆ. ಎಲ್ಲ ವಿಶೇಷವಾದಂಥ ವ್ಯವಸ್ಥೆಗಳು, ಅದರ ಲಕ್ಷಣಗಳು. ಅದನ್ನ ಶಾಲಗ್ರಾಮಕ್ಕೆ ಅದರದ್ದೇ ಆಗಿರುತ್ತೆ ಲಕ್ಷಣ ಇರ್ತದೆ. ಅದು ಹೊರಳಿಕೊಂಡು ಹೋಗಬಾರ್ದು. ಅದಕ್ಕೆ ಆಸನ ಅಂತಾರೆ, ಅದು ನಿಲ್ಲಬೇಕು. ಆನಂತರ ಬಾಯಿ ಚೆನ್ನಾಗಿರಬೇಕು. ಅದನ್ನು ಇವತ್ತು ಫೈಲ್ ಮಾಡ್ತಾರೆ, ಕೆಲವೊಮ್ಮೆ ಕೊರಿತಾರೆ, ಕತ್ತರಿಸ್ತಾರೆ. ಅದೆಲ್ಲ ಅಷ್ಟು ಪ್ರಶಸ್ತ ಅಲ್ಲ ವಾಸ್ತವವಾಗಿ. ಮತ್ತು ದೊಡ್ಡದು ಸಣ್ಣದು ಬಾಯಿಯಲ್ಲಿ ಬೇಕಾದಷ್ಟು ಪ್ರಕಾರಗಳಿವೆ. ವದನದ ಮೇಲೆಯೇ ಲಕ್ಷಣಗಳು ಡಿಪೆಂಡ್ಸ್. ಆದ್ದರಿಂದ ದೊಡ್ಡದಾದ ತಕ್ಷಣವೇ ಬೈಲಿಕ್ಕಿಲ್ಲ, ಸಣ್ಣದಾದ ತಕ್ಷಣವೇ ಪ್ರಶಸ್ತಿ ಹೇಳುವಂಥದ್ದು ಅಲ್ಲ. ಅದೆಲ್ಲ ಅಭ್ಯಾಸ ಮಾಡಬೇಕಾದ್ದು. ನಾನು ಶಾಲಗ್ರಾಮದ ಲಕ್ಷಣವನ್ನು ಕಲೀಲಿಕ್ಕೋಸ್ಕರವೇ ಒಂದು 25,000 ಶಾಲಗ್ರಾಮಗಳನ್ನು ನೋಡಿದ್ದೇನೆ. ಕಲೀಲಿಕ್ಕೆ, ಪ್ರಾಕ್ಟೀಸಿಗೆ. ಅದರಿಂದ ಸುಮ್ಮನೆ ಬಾಯಲ್ಲಿ ಹೇಳಿ ಆಗುವಂಥದ್ದಲ್ಲ. ಹೀಗೆ ಉಂಟು ಹಾಗುಂಟು ಅಂತ ಹೇಳಿಗಳು, ಚಕ್ಕುಲಿಯಂತೆ ಇದೆ, ಆನಂತರ ಪೇಡದಂತೆ ಕಾಣ್ತದೆ, ಅದು ಮತ್ತೆ ಎಂಥದ್ದು ಹೇಳೋದು ಅದಕ್ಕೆ, ಕರ್ಜಿಕಾಯಿ ಎಂಥದ್ದು ಕರಿಗಡಬಿನಂತೆ ಬರ್ತದೆ, ಅದೆಲ್ಲ ಹಾಗೆಲ್ಲ ಹೇಳುವಂಥದ್ದಲ್ಲ. ಅದು ಅಂಥ ಲಕ್ಷಣಗಳಿಂದ ಶಾಲಗ್ರಾಮವನ್ನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ. ಕರಿಯಾದದ್ದು, ಕಪ್ಪಾದದ್ದು ಬಹಳ ಒಳ್ಳೆಯದು ವಾಸ್ತವವಾಗಿ, ಗಂಡಕ್ಕಿಯಲ್ಲಿ ಸಿಗುವಂಥದ್ದು. ಶಾಲಗ್ರಾಮ ಶಿಲಾಗ್ರಾಹ್ಯ ಅಂತ ಆಚಾರ್ಯ ಮುಂದೆ ಹೇಳುವುದರಿಂದ ಚಕ್ರ ಇಲ್ಲದೇ ಇದ್ದರೂ ಶಿಲೆ ಮಾತ್ರ ಆಗಿದ್ದರೂ ಒಳ್ಳೆಯದೇ, ಇಲ್ಲೇನಲ್ಲ, ಆಗುವುದಲ್ಲ ಅಂತಲ್ಲ. ಅದು ಐಡೆಂಟಿಫಿಕೇಷನ್ ಬರುವುದಿಲ್ಲ. ವದನ ಇಲ್ಲದಿದ್ದರೆ, ಚಕ್ರ ಕಾಣದಿದ್ದರೆ ನಮಗೆ ಎಂಥ ಲಕ್ಷಣದ್ದು ಶಾಲಗ್ರಾಮ ಹೇಳಲಿಕ್ಕೆ ಆಗುವುದಿಲ್ಲ. ಸುಮಾರಾಗಿ ಒಂದು ಬಾಯಿ ಇರ್ತದೆ, 2 ಚಕ್ರ ಮೇಲಕ್ಕೆ ಕೆಳಗಿರ್ತದೆ. ಇದು ಶಾಲಗ್ರಾಮದ ಸಾಮಾನ್ಯ ಲಕ್ಷಣ, ಇದು ಮಾಮೂಲಿ. ಇನ್ನೂ ವೆರೈಟಿ ಶುರುವಾಗುವುದು ಅದಕ್ಕೆ ವದನಗಳು ಹೆಚ್ಚಾದಾಗ, ಚಕ್ರಗಳು ಹೆಚ್ಚಾದಾಗ ಅದು ಕ್ಷೇತ್ರಗಳು ಬೇರೆ ಆಗ್ತದೆ. ದೇವರ ಈಗ ಉದಾಹರಣೆಗೆ ಒಂದೇ ಬಾಯಿ ಇದ್ದುಕೊಂಡು 2 ಚಕ್ರ ಇದ್ದುಕೊಂಡು ಮೇಲಕ್ಕೊಂದು ಪುನಃ ಯಾವುದೋ ಒಂದು ಚಕ್ರ ಕಂಡಾಗಿದ್ದರೆ, ಚಕ್ರ ಬಂದಿದ್ದರೆ ಅದನ್ನು ತ್ರಿವಿಕ್ರಮ ಶಾಲಗ್ರಾಮ ಅಂತ ಹೇಳ್ತಾರೆ. 3 ಚಕ್ರ 3 ಕಡೆಯಲ್ಲಿ ತನ್ನ ಪಾದವನ್ನು ಬೆಳೆಸಿದ ಚಿಂತನೆಯಲ್ಲಿ ಬರ್ತದೆ. ಅದು ಎತ್ತರಕ್ಕೆ ನಿಂತಾಗಿ ಇರ್ತದೆ ಶಾಲಗ್ರಾಮ ಲಕ್ಷಣದಲ್ಲಿ. ಇಂಥದ್ದು ಅನೇಕ ಪ್ರಕಾರ ಇದೆ, ಸುಮ್ಮನೆ ಒಂದು ತೋರಿಸಿದ್ದು ನಾನು ಹೇಳಿದ್ದಾಗೆ. ಹೀಗೆ ಶಾಲಿಗ್ರಾಮಗಳಲ್ಲಿ ಬಹಳಷ್ಟು ಪ್ರಧಾನವಾದಂಥ ಅಂಶಗಳು, ದೇವರ ರೂಪಗಳು, ಚಿಂತನೆಗಳು ಬಂದಿವೆ. ಬಹಳ ರ್ಯಾರಾದದ್ದು ಉಂಟು, ಇಲ್ಲೇ ಅಂತಲ್ಲ, ಭಾಳ ಅದ್ಭುತವಾದ ಶಾಲಗ್ರಾಮಗಳಿವೆ. ಅದನ್ನು ಇನ್ನೊಂದು ಸರ್ತಿ ಅದರ ಪ್ರಕರಣದಲ್ಲಿ ನಾನು ಅದನ್ನು ಚಿಂತನೆಯಲ್ಲಿ ತರ್ತೇನೆ. ಒಟ್ಟಾರೆ ಆಸನ ಗಟ್ಟಿ ಇರಬೇಕು ಅಂತ ಹೇಳಿದೆ. ನಮ್ಮ ಹಿಡಿಯಲ್ಲಿ ಹಿಡಿಯುವಷ್ಟು ಬಂದರೆ ಚಂದ ಅಂತ ಹೇಳಿದ್ದಾರೆ. ಎಷ್ಟು ದೊಡ್ಡದಿರಬೇಕು ಅಂತ ಕೇಳಿದರೆ, ದೊಡ್ಡದು ಮನೆಯಲ್ಲಿ ಒಟ್ಟು ಮಾಡಿದರೆ ಚಂದವೋ ಕೇಳಿದರೆ, ಕಲ್ಲುಗುಂಡಿನ ಹಾಗೆ ಅಥವಾ ಅರಳು ರುಬ್ಬುವ ಕಲ್ಲಿನ ಹಾಗೆ ಎಲ್ಲ ಅಂತ. ದೊಡ್ಡದನ್ನು ನಿಷೇಧ ಮಾಡುವುದಕ್ಕಿಂತ ನಿಜವಾಗಿ ಕೈಯಲ್ಲಿ ಹಿಡಿಯುವಂಥದ್ದಾದರೆ ಪ್ರಶಸ್ತವಾಗಿರ್ತದೆ ಅಂತ. ಮತ್ತು ಕೆಲವರಿಗೆ ಭ್ರಮೆ ಇದೆ, ದೊಡ್ಡದಾದ ತಕ್ಷಣ ನೈವೇದ್ಯ ಆಗಬೇಕು, ಸಣ್ಣದಾದರೆ ನೈವೇದ್ಯ ಬೇಡ ಅಂತ. ಹಾಗೇನಿಲ್ಲ. ದೇವರಿಗೆ ನಾವು ತಿನ್ನುವಂಥದ್ದನ್ನು ಸಮರ್ಪಿಸುವುದರಲ್ಲಿ ಏನೂ ತಪ್ಪಿಲ್ಲ. ನಾವು ಒಳ್ಳೆಯದನ್ನೇ ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದರಿಂದ ಅದು ಏನೂ ತಪ್ಪಾಗುವುದಿಲ್ಲ. ಆದ್ದರಿಂದ ಆದಷ್ಟು ಶುದ್ಧತೆಯಲ್ಲಿ ನಾವು ತಿನ್ನುವಂಥ ಪದಾರ್ಥವನ್ನು ರಾ ಬೇಕಾದರೆ ಮಾಡುವ. ಅಂದರೆ ರಾ ಅಂದರೆ ಅಕ್ಕಿಯನ್ನೇ ದೇವರೆದುರು ಇಡಬಹುದು, ಸಮರ್ಪಣೆಗೆ ತರಕಾರಿಗಳನ್ನೇ ಇಡಬಹುದು. ಹೆಚ್ಚಿ ಪದಾರ್ಥ ಮಾಡಿ ಅನ್ನ ಮಾಡಿ ಇಡಬೇಕು ಅಂತ ನಿರ್ಬಂಧ ಇಲ್ಲ. ಅದನ್ನು ಮತ್ತೆ ಯಾರೋ ಮಾಡ್ತಾರೆ, ಮಾಡಿಕೊಳ್ಳು, ಮತ್ತೆ ತಿನ್ನುವ ಆಗ್ಬೋದು. ಹಾಗಾಗಿ ಭಗವಂತನಿಗೆ ನೈವೇದ್ಯವನ್ನು ಕೊಡುವಲ್ಲಿ ನಾವೇನು ದೂರ ಹೋಗಲಿಕ್ಕಿಲ್ಲ. ಶಾಲಗ್ರಾಮವನ್ನು ನೋಡಿ ನೈವೇದ್ಯ ಆಗಬೇಕಲ್ಲ ಬೇಡವಾ ಅಂತ ಗಲಾಟೆ ಮಾಡುವಂತಿಲ್ಲ. ಅಂದು ನಿರಂತರವಾಗಿ ನಿತ್ಯವಾಗಿ ಮನೆಯಲ್ಲಿ. ಮತ್ತು ಕೆಲವರಿಗೆ ಇನ್ನೊಂದು ಭ್ರಮೆಯನ್ನು ಕೇಳಿದರೆ, ಶಾಲಗ್ರಾಮ ಇದ್ದರೆ ಮಡಿ ಇರಬೇಕು ಅಂತ. ನಾವು ಮಡಿ ಇರಬೇಕು ಎನ್ನುವುದು ನಿತ್ಯಕ್ಕೂ ಸತ್ಯವೇ. ಶುದ್ಧವಾದ ನೀರು ಬರಬೇಕು ಎನ್ನುವುದು ಎಲ್ಲಕ್ಕೂ ಸರಿಯೇ. ಮತ್ತು ಶಾಲಗ್ರಾಮದಿಂದಾಗಿ ನಾವು ಶುದ್ಧರಾಗ್ತೇವೆ ಹೊರತು ನಮ್ಮಿಂದ ಶಾಲಗ್ರಾಮ ಮೈಲಿಗೆ ಆಗುವುದಿಲ್ಲ. ಅಷ್ಟೊಂದು ತಿಳ್ಕೊಳ್ಳಿ, ಅದು ಸುಲಭವಾದ ವಿಷಯ. ದೇವರು ಎಂದೂ ಮೈಲಿಗೆ ಆಗುವುದಿಲ್ಲ. ದೇವರ ಸನ್ನಿಧಾನದಿಂದ ನಾವು ಮಡಿ ಆಗ್ತೇವೆ. ಅದನ್ನು ಆದಷ್ಟು ಯಾಕೆಂದರೆ ಅವರು ಬೈಯುವುದು, ಕೇಳುವುದು, ಪ್ರಶ್ನಿಸುವುದು ನನಗೆ ದೊಡ್ಡದು ವಿಷಯ ಆಗಿದೆ. ಹೌದು, ಅಲ್ಲ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಹೆಣ್ಣುಮಕ್ಕಳಿದ್ದಾರೆ, ಅವರು ಬೆಳೆದಿದ್ದಾರೆ, ಹಾಗಾಗಿ ಶಾಲೆ ಕಾಲೇಜುಗಳಿಗೆಲ್ಲ ಹೋಗ್ತಾರೆ, ಮನೆಯಲ್ಲಿ ಯಾವುದೇ ರೀತಿಯಾದ ಮಡಿವಂತಿಕೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ. ಹಾಗಾಗಿ ನಾವು ಎಲ್ಲಿಡುವುದು ಕೇಳ್ತಾರೆ. ಅಲ್ಲ, ನಾನು ಕೇಳೋದು, ಇಷ್ಟೆಲ್ಲ ನೀವು ಮುಂದುವರಿದಿದ್ದೀರಿ ಅಂತಾದರೆ ನೀವು ದೇವರ ತೀರ್ಥವನ್ನೇ ತಗೊಳ್ಳದೆ ಬದುಕುವುದು ಅಂತ ಮಾಡಿಕೊಂಡಿದ್ದೀರಿ ಅಂತ ಹೇಳಿದರೆ ಅದು ನಿಮಗೆ ಪ್ರಶ್ನೆ ಅಲ್ವಾ? ಹೌದಂತ. ಹಾಗಾದರೆ ಪೂಜೆಗೆ ಅಂತ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ, ಅದನ್ನು ಪರಿಶುದ್ಧವಾದ ಕೇಂದ್ರ ಅಂತ ಇಟ್ಟುಕೊಳ್ಳಿ ಅದನ್ನು, ಅಷ್ಟೇ. ಮತ್ತೆಂದು ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನಮಗೆ ತೀರ್ಥ ಬೇಕು ಅಂತಾದರೆ ನಾವು ಖಂಡಿತವಾಗಿಯೂ ದೇವರ ಸೇವೆ ಮಾಡಲಿಕ್ಕೆ ಏನಿದ್ರೂ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ, ತ್ಯಾಗವನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ನಮಗಾಗಿ ನಾವು ಇಡೀ ಮನೆಯಲ್ಲಿ ವಂಚಿತರಾಗುವುದಕ್ಕಿಂತ
ಹೊರಗಿನಿಂದ ತೀರ್ಥವನ್ನು ತರ್ತೇವೆ ಅಂತ ಕೆಲವರು ಹೇಳುವುದುಂಟು ವಾಡಿಕೆಗೆ. ಹೊರಗಿನಿಂದ ಎನ್ನುವುದು ನಾವು ನಂಬಲಿಕ್ಕೆ ಆಗುವುದಿಲ್ಲ. ಅವರ ಶುದ್ಧತೆ, ಅವರ ನೀರಿನ ವ್ಯವಸ್ಥೆ, ತರುವ ವಿಧಾನಗಳು, ಮತ್ತು ತಂದಿಟ್ಟುಕೊಳ್ಳುವುದು, 1 ತಿಂಗಳು 2 ತಿಂಗಳು ಅದನ್ನು ಉಪಯೋಗಿಸುವುದು, ಅದು ಇನ್ನಷ್ಟು ದೊಡ್ಡ ಕಷ್ಟ ಸಾಧ್ಯ ವಿಷಯ. ಏನೂ ಅಲ್ಲದಕ್ಕೆ ಅಲ್ಲ ಹೇಳುವುದಿಲ್ಲ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಹೇಳುವುದಕ್ಕೆ ಇಟ್ಟುಕೊಳ್ಳುವುದಾದರೆ ಆಗ್ಬೋದು. ಆದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಸಾಧಕರು ತಮ್ಮ ಮನೆಯಲ್ಲಿ ಇಷ್ಟರನ್ನು ಕಷ್ಟದಲ್ಲಿ ಆದರೂ ಅಲ್ಪದ ಮಟ್ಟಿನಲ್ಲಿ ಆದರೂ ಉಪಯೋಗಿಸಿಕೊಂಡು ಬರಬೇಕೆನ್ನುವುದಕ್ಕೋಸ್ಕರ ಸಾಕ್ಷಾತ್ ಭಗವತೋ ವಿಷ್ಣು ದೇವರ ನಿತ್ಯ ಸನ್ನಿಧಾನವುಳ್ಳಂತಹ ಪ್ರತೀಕದ ಶಾಲಗ್ರಾಮದ ಪೂಜೆ. ಅದನ್ನು ಮುಚ್ಚಿ ಇಡಬೇಕು ಅಂತ ಕೆಲವರ ವಾದ. ಅದೇನು ಯಾವುದೂ ಅಲ್ಲ, ಅದೇನು ಪ್ರತಿಮೆಯಾಗಿ ತೋರಿದ್ದರೂ ಯಾರಿಗೇನು ಸಂಕಟ ಆಗುವುದಿಲ್ಲ. ದೇವರ ಕೋಣೆಯನ್ನೇ ಯಾರಿಗೂ ತೋರಿಸಬಾರದು ಎನ್ನುವಂಥ ಮಟ್ಟಿನಲ್ಲಿ ಅಲ್ವಾ. ದೊಡ್ಡ ಅಂಗಣದಲ್ಲಿ ಎದುರಲ್ಲೇ ದೇವರ ಕೋಣೆ ಇದ್ದರೂ ಅಥವಾ ಚಿಟ್ಟೆ ಇದ್ದರೂ ಏನು ತಪ್ಪ ಆಗುವುದಿಲ್ಲ. ಬೇಕಾದೊಂದು ಕರ್ಟನ್ ಹಾಕಿ, ಜಮನಿಕಾ ಅಂತ ಒಂದು ವ್ಯವಸ್ಥೆ ಉಂಟು, ಕರ್ಟನ್ ಹಾಕಿ ಬಿಡಿ, ಕರ್ಟನ್ ತೆಗೆದ್ರೆ ಆಯ್ತಷ್ಟು ಪೂಜೆ ಮಾಡುವಾಗ. ಹೀಗೆಲ್ಲ ಎಷ್ಟೋ ಉಪಯೋಗಗಳನ್ನು ಮಾಡಲಿಕ್ಕೆ ಬರ್ತದೆ, ಅದು ವಿಷಯವೇ ಬೇರೆ. ಅಂತೂ ನಿತ್ಯವಾದ ಸನ್ನಿಧಾನವುಳ್ಳ ಭಗವಂತನ ಪ್ರತೀಕ ಮತ್ತು ನಮಗೆ ಆವಾಹನೆಗೆ ಬಿಂಬಾವಾಹನೆ ಬೇಕಾಗಿರತಕ್ಕಂಥ ಒಂದು ಪುಟ್ಟದಾದ ಪ್ರತೀಕ. ಈ ಪುಟ್ಟ ಪ್ರತೀಕದ ಬಗ್ಗೆ ನಾನೊಂದು ಸ್ವಲ್ಪ ಗಮನವನ್ನು ಇವತ್ತೇ ಹೇಳಿಬಿಡುತ್ತೇನೆ ಹೇಳುವಾಗ. ಯಾಕೆಂದರೆ ಪೂಜ್ಯ ನಮ್ಮ ಅಂದದ್ದಕ್ಕೆ ಪೂಜೆಗೆ ಇರತಕ್ಕಂಥ ಪ್ರತಿಮೆ ಅಂದಾಗ ಪ್ರತಿಮೆ ಎಷ್ಟು ದೊಡ್ಡದು ಬೇಕು, ಶಾಲಿಗ್ರಾಮ ಹೇಳಿದಾಗೆ ಪ್ರತಿಮೆ ಎಷ್ಟು ದೊಡ್ಡದು ಬೇಕು. ಮತ್ತು ಶಾಲಿಗ್ರಾಮ ಎಷ್ಟು ಬೇಕು ಹೇಳಿ ಆಯ್ತಲ್ಲ, ಎಷ್ಟು ಇದ್ರೂ ಒಳ್ಳೆಯದು ಅಂತ ಹೇಳಿದ್ದೇನೆ. ಮನೆಯಲ್ಲಿ ನಮಗೆ ಊಟಕ್ಕೆ ಎಷ್ಟು ಐಟಮ್ ಬೇಕು ಹೇಳಿದಾಗ ಎಷ್ಟಿದ್ರೂ ಒಳ್ಳೆಯದೇ. ಮತ್ತೆಂದದು ಅವನು ಶಿರ ಮಾಡ್ತೇನೆ ಅಂದ, ಶಿರ ಅಂದರೆ ಸಜ್ಜಿಗೆ ಸ್ವೀಟ್ ಮಾಡ್ತೇನೆ, ಅದಕ್ಕೆ ಎಂತ ಆಗಬೇಕು, ಎಂಥದ್ದು ಹಾಕಿ, ದ್ರಾಕ್ಷಿ ಹಾಕಲಿ ಹಾಕಿ, ಗೋಡಂಬಿ ಹಾಕಿ, ಏಲಕ್ಕಿ ಹಾಕಿ, ಮತ್ತು ಇದು ಕೇಸರಿ ಹಾಕಿ, ಏನು ಹಾಕಿದರೂ ನಡೀತದೆ. ನಡೀದಿಲ್ಲ ಯಾರು ಹೇಳಿದರು. ಎಷ್ಟು ವೈಭವ ಮಾಡ್ತೀರೋ ಅಷ್ಟು ವೈಭವ ಆಗ್ತದೆ, ಅಷ್ಟು ಗ್ರ್ಯಾಂಡ್ ಆಗ್ತದೆ, ಅಷ್ಟು ಟೇಸ್ಟ್ ಆಗ್ತದೆ, ಅಷ್ಟು ರುಚಿಕರ ಆಗ್ತದೆ, ಅಷ್ಟು ಶ್ರೀಮಂತ ಆಗ್ತದೆ ಅದು. ಹಾಗೆ ನೀವೆಷ್ಟು ಶಾಲಗ್ರಾಮಗಳನ್ನು ಒಟ್ಟು ಮಾಡಿದ್ದೀರಿ, ಒಂದೇ ಬಗೆದ್ದು ಮಾಡಿ, ವೆರೈಟಿ ಮಾಡಿ, ಏನು ಮಾಡಿದ್ರೇನು ತಪ್ಪಾಗುವುದಿಲ್ಲ. ಮತ್ತು ಯಾರೋ ಕೆಲವರು ಹೇಳೋದುಂಟು, ಅದು ಕ್ರಯ ಕೊಟ್ಟು ತಗೊಳ್ಬಾರ್ದು ಹೇಳಿದ್ದಾರೆ. ಹೌದು, ಎಲ್ಲವೂ ಹೌದೇ. ಕ್ರಯ ಕೊಟ್ಟು ಹೂ ಪುಷ್ಪಗಳನ್ನು ತರಬಾರ್ದು ಅಂದುಂಟು, ತರದೇ ಇರ್ತೀರ. ಕ್ರಯ ಕೊಟ್ಟು ಹಾಲು ಪಡಿಬಾರ್ದು ಅಂದುಂಟು. ಹಾಲು ಕೇಂದ್ರಗಳು ಎಷ್ಟು ಜೋರಾಗಿ ವ್ಯಾಪಾರ ಆಗ್ತಾ ಇಲ್ಲ. ಗವಿಯ ಹಾಲು ಮಾತ್ರ ಅಲ್ಲ, ಹಾಲು, ಮೊಸರು, ತುಪ್ಪ 3 ಸಹ. ಮಾತಾಡಲಿಕ್ಕೆ ಹೋದರೆ ತುಂಬ ಐಟಮ್ಸ್ಗಳಿವೆ ಶಾಸ್ತ್ರದಲ್ಲಿ ಹೇಳಿದ್ದನ್ನು, ಒಂದನ್ನು ಮಾತ್ರ ಗಮನಿಸಿ ಗಲಾಟೆ ಮಾಡಲಿಕ್ಕೆ ಬರಬೇಕು. ಅದರಿಂದ ಬೇಕಾದರೆ ಎಲ್ಲಿಂದಾದರೂ ಸಂಪಾದನೆ ಮಾಡಿ, ಅದಕ್ಕೇನು ಸಮಸ್ಯೆ ಇಲ್ಲ. ಬೇಡ ಆದರೆ ಒತ್ತಾಯ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತು ಎಲ್ಲಿಯೂ ಶಾಲಗ್ರಾಮಗಳು ಇದ್ದುಕೊಂಡು ನಮಗೆ ಉಪದ್ರವ ಆಗಿದೆ ಹೇಳಿಕೊಳ್ಳತಕ್ಕಂಥ ಕಥೆಯನ್ನು ನಂಬಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಒಬ್ಬರಲ್ಲಿ ಕೇಳಿ ನಾವು ಇದನ್ನು ತೀರ್ಮಾನ ಮಾಡುವುದಲ್ಲ, ದೇಶಾವರಿ ಹೇಳಿಕೊಂಡು ಹೇಳುವಂಥದ್ದು ಅಲ್ಲ. ಇರ್ತದೆ ಇಲ್ಲ ಅಂತಲ್ಲ, ಆದ್ದರಿಂದ 10 ಜನರಲ್ಲಿ ಚೆನ್ನಾಗಿ ವಿಮರ್ಶೆ ಮಾಡಿಕೊಂಡು ಅದನ್ನು ಎಸೆಯುವುದರಲ್ಲಿಯೋ, ನೀರಿಗೆ ಬಿಸಾಡುವುದರಲ್ಲಿಯೋ, ಇನ್ನೊಬ್ಬರಿಗೆ ಕೊಡುವುದರಲ್ಲಿಯೋ ಯೋಚನೆಯನ್ನು ಮಾಡಲಿಕ್ಕೆ ಬರ್ತದೆ ಹೊರತು ಬೇಕಾಬಿಟ್ಟಿಯಾಗಿ ಮಗಳಿದ್ದಾಳೆ, ಮದುವೆಗೆ ಬಂದಿದ್ದಾಳೆ, ಯಾರಿಗಾದರೂ ಕಟ್ಟಿಬಿಡಿ ಹೇಳುವುದು ಅದು ಸೌಜನ್ಯದ ಮಾತಲ್ಲ. ಅದೊಂದು ವ್ಯವಸ್ಥೆ ಇದೆ, ವಿವಾಹದ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ಮನೆಯಲ್ಲಿರತಕ್ಕ ಶಾಲಿಗ್ರಾಮವು ಪರಂಪರೆಯಲ್ಲಿ ಬಂದಿದ್ದರೆ, ಪೂಜೆಯಲ್ಲಿ ವಿಚ್ಛೇದಕ್ಕೆ ಬಂದಿದ್ದರೆ, ಅದನ್ನು ಯಾವುದೋ ರೀತಿಯಿಂದಾಗಿ ಡಿಸ್ಪೋಸ್ ಮಾಡುವುದೋ, ಎಸೆದು ಬಿಡುವುದೋ, ನೀರಕ್ಕೆ ಹಾಕುವುದೋ ಎಲ್ಲ ಹೇಳಲಿಕ್ಕೆ ಬರುವಷ್ಟು ಸುಲಭ ಇಲ್ಲ. ಅದು ನಿಮಗೆ ಪ್ರಶ್ನೆಯಲ್ಲಿ ಬಂದಿದೆ ಅಂದರೂ ಹೇಳಿಕೊಂಡರೂ ನಾನು ಅದನ್ನು ಪೂರ್ಣವಾಗಿ, ಅಂದರೆ ಸೆಕೆಂಡ್ ಒಪಿನಿಯನ್ ಎನ್ನುವುದಿಲ್ವೋ ವೈದ್ಯರಲ್ಲಿದ್ದಾಗೆ, ನಾವು ಪ್ರತಿಯೊಬ್ಬರಲ್ಲಿ ಇನ್ನೊಂದನ್ನು ಕೇಳಿಕೊಂಡು ಮತ್ತಷ್ಟು ವಿಮರ್ಶೆ ಮಾಡಿಕೊಂಡು ಅದನ್ನು ಕೆಲಸ ಮಾಡಬೇಕು ಅಂತ ಪ್ರಕರಣ ವರ್ಷಾತ್ ಅದನ್ನು ಹೇಳಿದೆ. ಅಷ್ಟನ್ನು ಲೈಟಾಗಿ ಚಿಂತನೆ ಮಾಡಲಿಕ್ಕೆ ಬರಬೇಡಿ. ವಾಸ್ತವವಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಶಾಲಗ್ರಾಮ ಬೇಕು ಎನ್ನುವುದರಲ್ಲಿ ತಾತ್ಪರ್ಯವನ್ನು ಗಟ್ಟಿ ಮಾಡಿಕೊಳ್ಳಿ. ಮೊದಲಿಗೆ ತೀರ್ಥಕ್ಕಾಗಿ ಬೇಕೇ ಬೇಕು ಎನ್ನುವುದನ್ನು ಗಟ್ಟಿ ಮಾಡಿಕೊಂಡಾಗ, ಅವಾಹನೆಗಾಗಿ ನಾವು ನಮ್ಮ ಪ್ರತಿಮೆಯನ್ನಿಟ್ಟುಕೊಂಡಾಗ ಪ್ರತಿಮೆಯ ಅಳತೆಯ ಬಗ್ಗೆ ಹೇಳುತ್ತೇನೆ ಅಂತ ಹೇಳಿಕೊಂಡೆ. ಪ್ರತಿಮೆಯನ್ನು 3 ಪ್ರಕಾರದಲ್ಲಿ ಗಮನಿಸಿದ್ದಾರೆ ಮಧ್ವಾಚಾರ್ಯರು. ವಾಸ್ತವವಾಗಿ ಸಣ್ಣದರ ಮಟ್ಟಿನಲ್ಲಿ ಬೆರಳಿನ ಗಾತ್ರದಲ್ಲಿ ನಡೀತದೆ, ಮಧ್ಯಮ ಮಟ್ಟಿನಲ್ಲಿ ಗೇಣು ಗಾತ್ರದಲ್ಲಿ ಬರ್ತದೆ, ದೊಡ್ಡ ಮಟ್ಟಿನಲ್ಲಿ ದೊಡ್ಡದಾಯಿತು. ಪ್ರಾದೇಶಾಸ್ತ ಪುರುಷ ಮಾನಂ ಸಾಮಾನ್ಯತ ಸ್ಮೃತಂ ಅಂತ ದೇವಸ್ಥಾನಗಳ ಮಟ್ಟಿನಲ್ಲಿ ಹೇಳುವಾಗ, ಪ್ರಾದೇಶ ಅಂದರೆ ಒಂದು ಗೇಣುದ್ದದ ಪ್ರತಿಮೆ, ಹಸ್ತ ಒಂದು ಮೊಳದ ಪ್ರತಿಮೆ, ಮತ್ತೊಂದು ಮನುಷ್ಯ ಗಾತ್ರದ ಪ್ರತಿಮೆ 6-8 ಅಡಿ ಉದ್ದದ ಪ್ರತಿಮೆ ಅಂತ 3 ಪ್ರಕಾರದಲ್ಲಿ ಹೇಳ್ತಾರೆ. ಮನೆಯಲ್ಲಿ ಪ್ರಾದೇಶಕ್ಕಿಂತ ಗೇಣಿಗಿಂತ ದೊಡ್ಡ ಪ್ರತಿಮೆ ಮನೆಯಲ್ಲಿ ಬರುವುದಿಲ್ಲ, ಲೆಕ್ಕಕ್ಕೆ ಬರುವುದಿಲ್ಲ.
ಹಾಗಾಗಿ ಸಣ್ಣ ಅಂಗುಷ್ಟ ಗಾತ್ರದಲ್ಲಿ ಹೆಬ್ಬೆರಳಿನ ಗಾತ್ರದಲ್ಲಿನ ಪ್ರತಿಮೆಗಳಿಗಿಂತ ಅನುಕೂಲಕ್ಕೆ ಬರ್ತದೆ. ಆದ್ದರಿಂದ ಗೇಣಿಗಿಂತ ದೊಡ್ಡದಾದ ಪ್ರತಿಮೆಯನ್ನು ಮನೆಯಲ್ಲಿ, ಮತ್ತು ಮನೆಯಲ್ಲಿ ಪ್ರತಿಮೆ ಉಂಟು ಹೇಳಿಕೊಂಡ್ರೆ ಪ್ರತಿಮೆಗೆ ಅಭಿಷೇಕ ಆಗಬೇಕೆನ್ನುವುದರಲ್ಲಿ 100ಕ್ಕೆ 100 ಸತ್ಯ. ನಾನು ಎಷ್ಟೋ ಲೇಖನಗಳಲ್ಲಿ ಬರೆದಿದ್ದೇನೆ. ಪ್ರತಿಮೆಯನ್ನು ಅಭಿಷೇಕ ಮಾಡದೇ ಇಡುವುದರಲ್ಲಿ ಯಾವುದೇ ತಾತ್ಪರ್ಯ ಇಲ್ಲ, ಎಲ್ಲಿಯೂ ಅದಕ್ಕೆ ಪ್ರಮಾಣಗಳು ಇಲ್ಲ. ಕ್ರಮಬದ್ಧವಾದ ಪುರಾಣದಲ್ಲಿ ಪ್ರತಿಮೆಗಳಿಗೆ ಅಭಿಷೇಕಗಳನ್ನು ಮಾಡಲು ಹೇಳಿದ ಪ್ರಮಾಣಗಳನ್ನು ನಾನು ರಾಮಾಯಣ ಸಮೀಕ್ಷೆಯಲ್ಲಿ ಬೇರೆ ಕಡೆಯಲ್ಲೆಲ್ಲ ಕೊಟ್ಟಿದ್ದೇನೆ. ಆದ್ದರಿಂದ ಪ್ರತಿಮೆಗಳು ಮನೆಯಲ್ಲಿ ಉಂಟು ಅಂತಾದರೆ ಪೂಜೆ ಮಾಡಲೇಬೇಕು. ಅದು ಮುಷ್ಟಿಗಿಂತ ದೊಡ್ಡದಿದೆ, ಒಳ್ಳೆಯದೇ, ಪೂಜೆ ಮಾಡಿ. ಬೇಕು ಅಂತ ಇಟ್ಟುಕೊಂಡಿದ್ದೀರಲ್ಲ, ಮಾಡಿಕೊಳ್ಳಿ. ಅದು ನಾನು ಹೇಳಿದಲ್ಲ, ಗೇಣಿನುದ್ದದವರೆಗೆ ಮನೆಯಲ್ಲಿ ಅವಕಾಶ ಇದೆ ಪ್ರತಿಮೆಗೆ. ಮತ್ತು ನಚಮೃದ್ದಾರು ಜಾಂತತ ಅಂತ ಹೇಳ್ತಾರೆ. ಪ್ರತಿಮೆ ಮನೆಯಲ್ಲಿ ಬರುವಾಗ ಮರದ್ದಾಗುವುದಿಲ್ಲ, ಮಣ್ಣಿದ್ದಾಗುವುದಿಲ್ಲ. ಇಷ್ಟೊಂದು ನಿಯಮ. ಮಣ್ಣಿನ ಪ್ರತಿಮೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ, ಪೂಜೆಗೆ ಎಂದು ಇಟ್ಟುಕೊಳ್ಳಬೇಡಿ, ಅಭಿಷೇಕಕ್ಕೆ ಆಗುವುದಿಲ್ಲದು. ಮರದ್ದು ಆಗುವುದಿಲ್ಲ. ಈಗ ಮರದಿಂದ ಅಸೆಂಬಲ್ ಮಾಡಿದ್ದು, ಕಂಪ್ರೆಸ್ ಮಾಡಿದ್ದೆಲ್ಲ ಬರ್ತದೆ, ಅದೆಲ್ಲ ಆಗುವುದಿಲ್ಲ, ಲೆಕ್ಕಕ್ಕೆ ಬರುವುದಿಲ್ಲ. ಮತ್ತೆಲ್ಲ ಅನೇಕ ಪ್ರಕಾರದ ಪ್ರತಿಮೆಗಳ ಬಗ್ಗೆ ಬಂದಾಗ ಹೇಳುತ್ತೇನೆ, ವಿಷಯ ಇದೆ. ಮತ್ತೊಂದು ಶಯಾನಾಂ ನಾರ್ಚೇದ್ ಗೇಹೆ, ಮಲಗಿದ ಪ್ರತಿಮೆಯನ್ನು ಪೂಜೆ ಮಾಡಲಿಕ್ಕಿಲ್ಲ ಮನೆಯಲ್ಲಿ. ಕೂತ ಪ್ರತಿಮೆ ನಮಗಾಗಬೇಕು, ಇದು ವ್ಯವಸ್ಥೆ. ಕೂತದ್ದು ನಿಂತದ್ದು 2 ಪ್ರಕಾರದಲ್ಲಿ ಪ್ರತಿಮೆಗಳು ಬರ್ತವೆ. ಇದನ್ನು ಆಚಾರ್ಯರು ಪ್ರತಿಮೆಯನ್ನು ಮಾಡಿಸುವಾಗಲೇ ಹೇಳ್ತಾರೆ. ಆಸೀನಾಂವಾ ಹೇಳಿಕೊಂಡೆಲ್ಲ ಹೇಳುತ್ತಾರೆ. ವ್ಯಾಚಕ್ಷಾಣಾಂ ನಿಜಾಂ ಸ್ಥಿತಿ ಮುಂತ ಉಪನ್ಯಾಸ ಮಾಡುವ ಹಾಗೆ, ಉಪದೇಶ ಮಾಡುವ ಹಾಗೆ ಪ್ರತಿಮೆಯನ್ನು ಮಾಡಿ ಎಲ್ಲ ಹೇಳುತ್ತಾರೆ ಅವರು. ಹಾಗಾಗಿ ಪ್ರತಿಮೆಯನ್ನು ಮಲಗುವಂತೆ ಪ್ರತಿಮೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನು ಉಪಾಸನೆಯಲ್ಲಿ ಮನೆಯಲ್ಲಿ ತರಲಿಕ್ಕೆ ಆಗುವುದಿಲ್ಲ, ದೇವಸ್ಥಾನಗಳಲ್ಲೆಲ್ಲ ನಡೀತದೆ. ಹಾಗಾಗಿ ಇಷ್ಟು ವಿಷಯ. ಶಯಾನಾಂ ನಾರ್ಚೇದ್ಗೇಹೆ ನಚಮೃದ್ದಾರು ಜಾಂತತ ಅಂತ ಪ್ರಾಮಾಣಿಕವಾದ ಚಿಂತನೆಯಂತೆ ಸುಂದರವಾದ ಒಂದು ಪ್ರತಿಮೆಯನ್ನು ಮಾಡಿಕೊಂಡು ಪ್ರತಿಮೆಯಲ್ಲಿ ನಮ್ಮ ಒಳಗಿನ ಭಗವಂತನನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ ಜನ್ಮನಃ ಫಲಂ ಹೇಳಿ ನಮ್ಮ ಬದುಕಿನ ಸಾರ್ಥಕ್ಯ ಇರುವುದು ಎಲ್ಲಿ, ಹುಟ್ಟಿನ ಕಥೆ ಏನು, ಮನುಷ್ಯನಾಗಿ ಬಂದದ್ದಕ್ಕೆ ದೇವರ ಪೂಜೆಯನ್ನು ನಿರಂತರವಾಗಿ ನಡೆಸಬೇಕೆನ್ನುವ ಒಂದು ಅದ್ಭುತವಾದಂತಹ ಮಾತನ್ನು ವೇದವ್ಯಾಸರ ಪುಟಗಳಿಂದ ಮಧ್ವಾಚಾರ್ಯ ನಮಗೆ ಕೊಟ್ಟಿದ್ದಾರೆ. ಮುಂದಿನ ಚಿಂತನೆಗಾಗಿ ಮತ್ತೆ ಸೇರುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.